ಡೌಟ್ ಇಲ್ಲ ಅಶೋಕ್. ಇಷ್ಟೊತ್ತು ತಾಳ್ಮೆಯಿಂದ ಮಾತಾಡಿದೀನಿ ಅಂತ ಹೇಳಿದ್ರೆ ದಟ್ಸ್ ಬಿಕಾಸ್ ಐ ಲವ್ ಯು ಡ್ಯಾಮ್ ಇಟ್. ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಪೇಷನ್ಸ್ ಇರಬೇಕು, ಆವಾಗ ಸಂಸಾರ ಸರಿಗಿರೋದು. ಮಿಲಾ ನೀವೇನೇನು ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೇಳ್ತೀರಾ? ಸಿನಿಮಾ ಇಲ್ಲಿ ಹೆಸರು ಶಕ್ತಿಮಾನ್, ಇದನ್ನ ತಗೊಂಡ್ರೆ ನೀವು ಕುದುರೆ ಸ್ಪೀಡಲ್ಲಿ ಹೋಗ್ತೀರಾ. ಟಿಕ್ 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 ಟಿಕ್. ಕನ್ನಡದ ಲವ್ ಸ್ಟೋರಿ ಸಿನಿಮಾಗಳು. ಲವ್ ಮಾಕ್ಟೇಲ್ 2 ಸಪ್ತಸಾಗರದ ಆಚೆ ಸಪ್ತಸಾಗರ ಪಾರ್ಟ್ 2 ಸರಿ ಎಲ್ಲ ಪಾರ್ಟ್ ಹೊರ ಪನ್ಲೆ ಏನೊಂದು ಬಚಾವ್ ಮಂತ್ಲೆ ಮಾರ್ ಪೃಥ್ವಿ ಅನುಶ್ರೀ ಚಾನಲ್ ಇದ್ದೀವಿ ಅಂತ ಎಕ್ಸಾಜರೇಟ್ ಮಾಡಬೇಡಿ. ಟೀಸರ್ ಬಂದು ದಿನದಿಂದ ಟ್ರಾಲ್, ಇವನು ಡ್ರೇರಿಂಗ್ ಸ್ಟಾರ್. ಭರತನಾಟ್ಯಂ ಮಾಡಕ್ ಹೋದೆ, ಮಾಸ್ಟರ್ ಬಿಟ್ಬಿಟ್ರು. ಸರ್ ಸಿನಿಮಾ ಮಾಡಿದಾರೆ ನಾವಿಬ್ರು. ರಾಧಿಕಾ ಪಂಡಿತ್, ರಾಜ್ ಬಿ ಶೆಟ್ಟಿ, ರಕ್ಷಿತಾ, ರಿಷಬ್ ಶೆಟ್ಟಿ. ಗಮಕ ನಮ್ಮ ದೊಡ್ಡಮ್ಮ ಕರೀತಿದ್ರು. ಕದ್ದು ಕದ್ದು ವಾಟರ್ ಸಾಂಗ್. ಕರಿಮಣಿ ಮಹಾಲಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಒಂದು ಹೊಸ ಸಿನಿಮಾ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ರೆಡಿ ಆಗಿದೆ. ಫಸ್ಟು ನಮ್ಮ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲಲ್ಲೇ ಇದನ್ನು ನಾವು ರಿಜಿಸ್ಟರ್ ಮಾಡ್ತಿರೋದು. ಸೊ ಇದನ್ನು ರಿಜಿಸ್ಟರ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಯಾರು ಬಂದಿದ್ದಾರೆ, ನಾನು ಅವ್ರನ್ನ ಯಾವಾಗಲೂ ಹೇಳೋದು ನಮ್ಮ ಪಕ್ಕದ ಮನೆ ಹುಡುಗ ಅಂತ ಹೇಳಿ, ನಗುಮುಖದ ಸ್ಟಾರ್ ಪೃಥ್ವಿ ಅಂಬಾರ್. ಯಾವ ಚೆನ್ನಾಗಿದೆ, ಅದನ್ನ ರಿಜಿಸ್ಟರ್ ಮಾಡ್ಕೋತೀನಿ ನಾನು. ನೀವು ಮಂಗಳೂರು ಹುಡುಗರೆಲ್ಲ ಸೇರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಮಂತ್ಲಿ ಪಾಸ್ ತಗೊಂಡ್ಬಿಡಿ. ನೀವು ರಕ್ಷಿತ್, ರಾಜು ಇವರೆಲ್ಲರೂ ಒಂದು ಮಂತ್ಲಿ ಪಾಸ್ ಮಾಡಿಸ್ಕೊಬಿಟ್ರೆ ಎನಿ ಟೈಮ್ ಬರ್ತಾ ಇರ್ಬೋದು. ಈ ನಮ್ಮ ನಗುಮುಖದ ಸ್ಟಾರ್ ಪಕ್ಕದಲ್ಲಿ ಕೂತ್ಕೊಂಡಿರೋಂಥ ಬೆಡಗಿ ಇಡೀ ಕರ್ನಾಟಕಕ್ಕೆ ಪ್ರೀತಿಯ ಮಾಕ್ಟೇಲ್ ಅನ್ನು ಕೊಟ್ಟಂತ ದ ವೆರಿ ಟ್ಯಾಲೆಂಟೆಡ್ ಮಿಲನಾ ನಾಗರಾಜ್. ಹಲೋ. ಇಡೀ ಕಥೆಯ ಒಂದು ಸೂತ್ರಧಾರರು ನಿರ್ದೇಶಕರಾದಂಥ ನವೀನ್ ದ್ವಾರಕನಾಥ್ ಅವರು. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ಸರ್ ಇದು ಪಿಕ್ಚರ್ ರಿಲೀಸ್ ಆದ್ಮೇಲೆ ಯಾರ್ಯಾರಿಗೆ ಏನೇನು ರಿಜಿಸ್ಟರ್ ಮಾಡ್ಕೊಡ್ಬೇಕಂತ ಸರ್? ಯಾರು ಏನೇನು ಕೇಳ್ತಾರೋ ಚೆನ್ನಾಗಿ ದುಡ್ಡು ಬಂದ್ರೆ ಪ್ರೊಡ್ಯೂಸರ್ ಮಾಡ್ಕೊಡ್ತಾರೆ. ಹೌದಾ? ನನಗೆ ಆಫರ್ ಗೊತ್ತಿಲ್ಲ ಸರ್, ಇಂಥದೆಲ್ಲ ಮನಸ್ಸಲ್ಲಿ ಇಟ್ಕೋಬಾರ್ದು ಸರ್, ಆಚೆ ಹೇಳಕ್ಕೆ. 3 ವಿಷಯ ಕೇಳಿ ರಿಜಿಸ್ಟರ್ ಮಾಡ್ರಕ್ಕೆ ಅಂದ್ರೆ ಹೆಂಗ್ ಕೇಳ್ತೀರಾ? ಏನೇನು ರಿಜಿಸ್ಟರ್ ಮಾಡಿ? ಮನೆ, ಕಾರು. ಜಾಗ, ಮನೆ ಮುಂದೆ ಫುಲ್ ಪ್ಯಾಕೇಜ್ ಇರೋ. ಅರ್ಧ ಸೆಕೆಂಡ್ ಅಲ್ಲಿ 3 ಹೇಳಿದಿರ, ಅದೇ ದೊಡ್ಡದು. ಮಿಲಾ, ನಿಮಗ್ ಚಾನ್ಸ್ ಕೊಟ್ರೆ ನೀವೇನೇನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೇಳ್ತೀರಾ? ಸಿನಿಮಾ 3 ಸಿನಿಮಾ. ಓಹ್, ಎಂಟರ್ಟೈನ್ಮೆಂಟ್ ತರ ಸಿನಿಮಾ. ಒಳ್ಳೆ 3 ಒಳ್ಳೆ ಕತೆ ಇರೋ ಸಿನಿಮಾ. 3 ಒಳ್ಳೆ ಕತೆ. ನಾನು ಚೇಂಜ್ ಮಾಡ್ಕೋತೀನಿ. ಇದೆಲ್ಲ ಅಲ್ಲ, ಫಸ್ಟ್ ಆಫ್ ಆಲ್ ಯಾಕೆ ರೆಡಿ ಫಾರ್ ರಿಜಿಸ್ಟ್ರೇಷನ್? ಅಲ್ಲ, ರಿಜಿಸ್ಟ್ರೇಷನ್ ಅಂದ್ರೆ ಈಗ ಜಾಗ ಅದೆಲ್ಲ ರಿಜಿಸ್ಟರ್ ಆದ್ಮೇಲೆ ಅದು ನಮ್ದು ಅಂತ ಹೇಳೋದಲ್ವಾ. ಸೊ ನಮ್ಮ ಸಿನಿಮಾದ ಒಂದು ಕೋರ್ ಥೀಮ್ ಏನಪ್ಪಾ ಅಂತ ಹೇಳಿದ್ರೆ, ಇಬ್ರು ಒಬ್ರೊಬ್ರು ಪ್ರೀತಿ ಮಾಡ್ತಾ ಇದ್ರೆ ಮನ್ಸಲ್ಲಿ ಆ ಸಂಬಂಧ ರಿಜಿಸ್ಟರ್ ಆಗ್ಬೇಕು ಅನ್ನೋದು ಕೋರ್ ಥೀಮ್. ಅಂದ್ರೆ ರಿಜಿಸ್ಟರ್ ಒಬ್ರನ್ನ ಮಾಡ್ಬಿಟ್ಟು ಮನ್ಸಲ್ಲಿ ಒಬ್ರನ್ನ ಇಟ್ಕೋಬಾರ್ದು. ಓ ಕರೆಕ್ಟ್. ಆತರ ತುಂಬಾ ನಡೀತಾ ಇದೆ. ಈ ವರ್ಷ ಯಾವ ದೇವಸ್ಥಾನಕ್ಕೆ ಹೋಗಿ ಯಾವ ಅರ್ಚಕರ ಹತ್ರ ಪೂಜೆ ಮಾಡಿಸ್ಕೊಂಬಂದ್ರಿ? 2024 ನಂದೆ, ಅದರಲ್ಲೂ ಫೆಬ್ರವರಿ ತಿಂಗಳು ನಂದೆ ಅನ್ನೋ ತರ ಎಲ್ಲಿ ಟ್ರೈ ಮಾಡ್ಕೊಂಡು ಬಂದಿರೋದು ನಾನು. ಎಲ್ಲಿಂದ? ಮಂತ್ರಾಲಯದಿಂದ ಟ್ರೈ ಮಾಡ್ಕೊಂಡು. ತುಂಬಾ ಪವರ್ಫುಲ್. ಈ ವರ್ಷ ಎಷ್ಟು ಸಿನಿಮಾ ಬರ್ತಾ ಇದೆ ಒಟ್ಟು? ಈ ತಿಂಗಳು 3 ಸಿನಿಮಾ. 2 ಬಂದಿದೆಲ್ಲ ನಮ್ಮ ಚಾನೆಲ್ಗೆ. ಇನ್ನೊಂದು ಹೇಳ್ತೀನಿ, ಅವ್ರಿಗೆ ಫೋನ್ ಮಾಡ್ತೀನಿ. ಅಂಡ್ ನಂಗೆ ತುಂಬಾ ಇಷ್ಟ ಆಗಿದ್ದು ಟ್ರೈಲರು. ಒಂದು ವೆರಿ ರಿಫ್ರೆಶಿಂಗ್ ಅಂತ ಅನ್ಸ್ತು ನನಗೆ. ಅದ್ರಲ್ಲಿ ತುಂಬಾ ರಿಫ್ರೆಶಿಂಗ್ ಅಂದ್ರೆ ಒಂದ್ ಫ್ರೆಶ್ನೆಸ್ ಅಂತ ಅನ್ಸಿದ್ದು ಇವರಿಬ್ರು ಪೇರ್ ನನಗೆ. ಸೊ ಮಿಲನಾ, ನೀವ್ ಗೊತ್ತು ನನಗೆ ಕಥೆ ಸಿನಿಮಾ ಅಂತ ಬಂದಾಗ ನೀವು ಅದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗಿ ನೀವು ಆಯ್ಕೆ ಮಾಡ್ತೀರಾ ಅಂತ ಹೇಳಿ. ಸೊ ಫಾರ್ ರಿಜಿಸ್ಟ್ರೇಷನ್ ನೀವ್ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ಸೊ ಇನಿಷಿಯಲಿ ಲವ್ ಮಾಕ್ಟೇಲ್ ಎಲ್ಲ ಆಗಿತ್ತು ಅಂಡ್ ಇವ್ರದ್ದು ದಿಯಾ ಎಲ್ಲ ಆಗೋಗಿತ್ತು. ಬಟ್ ಇವ್ರು ಆಲ್ರೆಡಿ ಆನ್ ಬೋರ್ಡ್ ಇದ್ರು. ಅಂದ್ರೆ ದಿಯಾ ರಿಲೀಸ್ ಆಗಕ್ಕೆ ಮುಂಚೆನೆ ಈ ಸಿನಿಮಾ ಒಪ್ಕೊಂಡಿದ್ರು. ಸೊ ನನಗೆ ಕತೆ ಬಂದಾಗ ಒಂದು ಡೆಫಿನೆಟ್ಲಿ ಕತೆ ರಿಯಾಲಿಟಿಗೆ ಹತ್ರ ಇರುವಂತ ಸಿನಿಮಾಗಳು ನನಗೆ ನೋಡಕ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಆಸ್ ಆಡಿಯನ್ಸ್ ನನಗೆ ತುಂಬಾ ಫ್ರೆಶ್ ಕಾಂಬಿನೇಷನ್ಗಳು ಇಷ್ಟ ಆಗುತ್ತೆ. ಅಂದ್ರೆ ನಾನು ಪೃಥ್ವಿ ಅಂತಲ್ಲ, ಜನರಲಿ ಬೇರೆ ನಟರು ಕೊಲಾಬ್ ಆದಾಗ ಒಂದು ಎಕ್ಸ್ಪೆಕ್ಟೇಷನ್ ರೈಸ್ ಆಗುತ್ತೆ ಸಿನಿಮಾ ಮೇಲೆ, ನೋಡಕ್ ಫ್ರೆಶ್ ಅನ್ಸುತ್ತೆ. ಸೊ ಇದೆಲ್ಲ ನನಗೆ ವರ್ಕ್ ಆಗುತ್ತೆ ಅನ್ನಿಸ್ತು. ಜೊತೆಗೆ ಸರ್ದು ಪ್ರೆಸೆಂಟೇಷನ್, ಇವರು ಫಸ್ಟ್ ಕತೆ ಹೇಳಕ್ ಬಂದಾಗ ಒಂದ್ ಬ್ಲಾಕ್ ಚಾರ್ಟ್ ಹಾಕಿದ್ರು ಗೋಡೆಗೆ. ಏನೋ ಪಾಠ ಶುರು ಮಾಡ್ಬಿಟ್ರಲ್ಲ ಇವರು ಅನ್ಕೊಂಡೆ. ಆ ಲೆವೆಲ್ಗೆ ಅವರು ಕತೆ ಹೇಳೋದು ಕೂತ್ಕೊಳ್ಳಲ್ಲ ಅವರು. ಆಮೇಲೆ ನಿಂತ್ಕೊಂಡು ಫುಲ್ ಅಂದ್ರೆ ಎಕ್ಸ್ಟ್ರೀಮ್ ಇನ್ವಾಲ್ವ್ಮೆಂಟ್ ಅಂಡ್ ಕಾಸ್ಟಿಂಗ್ ತುಂಬಾ. ನಾಣಿ ಸರ್, ಸುಧಮ್ಮ, ತುಂಬಾ ಒಂದು ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. ಎಸ್ ಸರ್. ಟೀಚರ್ ಏನಾದ್ರು ಆಗಿದ್ರಾ?
ನಾನು ಟ್ರೈನಿಂಗ್ ಮಾಡ್ತೀನಿ ಆ್ಯಕ್ಚುಲಿ. ಏನು ಟ್ರೈನಿಂಗ್? ಟ್ರೈನಿಂಗು ಮಾಡ್ತೀನಿ. 6 ಸಿಗ್ಮಾ ಬ್ಲ್ಯಾಕ್ ಬೆಲ್ಟ್ ಬಗ್ಗೆ. ಬ್ಲ್ಯಾಕ್ ಬೆಲ್ಟಾ? ಹಾಂ, ಅಂದರೆ ಆ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಅಲ್ಲ, ಅಲ್ವಾ? 6 ಸಿಗ್ಮಾ ಕ್ವಾಲಿಟಿ ಬಗ್ಗೆ, ಪ್ರಾಸೆಸ್ ರೀಇಂಜಿನಿಯರಿಂಗ್ ಬಗ್ಗೆ ಟ್ರೈನಿಂಗ್ ಮಾಡ್ತೀನಿ. ಸೊ ಅಲ್ಲಿ ಮ್ಯಾಮ್ಗೆ ಒಪ್ಸಕ್ಕೆ ಹೋದಾಗೂ ಅಷ್ಟೇ ಇಂಟರ್ವಲ್ ತನಕ ಹೇಳಿ ಸ್ಟಾಪ್ ಮಾಡಿಬಿಟ್ಟೆ. ಇಂಟರ್ವಲ್ ಆಮೇಲೆ ಏನಾಗುತ್ತೆ ಅಂದರು, ಕತೆ ಒಪ್ಕೊಳ್ಳಿ ಆಮೇಲೆ ಹೇಳ್ತೀನಿ ಅಂತ. ಬ್ಲ್ಯಾಕ್ ಮೇಲ್ ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರು ಅವರು. ಇದು ನಿಮ್ಮ ಫಸ್ಟ್ ಸಿನಿಮಾ ಅಲ್ವಾ ಸರ್? ಕಮರ್ಷಿಯಲಿ ಫಸ್ಟ್ ಫಿಲಮ್. ಕಮರ್ಷಿಯಲಿ ಅಂದರೆ ಈಗ ಫೀಚರ್ ಫಿಲಮ್ ಅಂದರೆ ಫಸ್ಟ್ ಸಿನಿಮಾ. ಒಂದು 15 ವರ್ಷದಿಂದ ಡಾಕ್ಯುಮೆಂಟರೀಸು, ಶಾರ್ಟ್ ಫಿಲ್ಮ್ಸು, ಟಿವಿ ಆ್ಯಡ್ಸು ಅದೆಲ್ಲ ಮಾಡ್ಕೊಂಬಂದೆ. ಸೊ ಪೃಥ್ವಿ ಅವ್ರದ್ದು ಅಷ್ಟೇ ತುಳು ಫಿಲ್ಮ್ ನೋಡಕ್ಕೆ ಹೋಗಿದೆ, ರೆಡ್ ಎಕರೆ ಅಂತ. ಆ ತುಳು ಫಿಲ್ಮ್ ನೋಡಿ ಫೇವರೇಟ್ ಮೂವಿ ಅದು. ಎಸ್, ಅದನ್ನ ನೋಡಿ ಸರ್ಗೆ ಏನು ಭಯಂಕರ ಇಷ್ಟ ಆಯ್ತು. ವಂಡರ್ಫುಲ್ ಮೂವಿ ಸರ್. ಸೊ ಅದು ಫಿಲ್ಮ್ ನೋಡಿ ಸರ್ನ ಮಾತಾಡಿದ್ವಿ. ಸೊ ಸರ್ ನಮ್ಮ ಕತೆ ಒಪ್ಕೊಂಡ್ರು. ಸೊ ಅಲ್ಲಿಂದ ಸರ್ ಇದ್ದಾರೆ ಇದರಲ್ಲಿ. ಅರುಣ್ ಬೋಲೋ ಸರ್ ಇದ್ದಾರೆ. ಕರೆಕ್ಟ್, ನನ್ನ ಫೇವ್ರೇಟ್. ನಾನು ಅವ್ರಿಗೆ ಹೇಳ್ದೆ ಪೃಥ್ವಿ ಒಂದು ಲೇಹ್ಯ ಮಾಡ್ತಾ ಇದ್ದೀರಾ, ಟುಗುಡುಕ್ ಟುಗುಡುಕ್ ಏನ್ ಮಾಡ್ತಿದ್ದೀರಾ? ಅದು ದುರ್ಬಲರಿಗೆ ಶಕ್ತಿ ಕೊಡುವಂತ ಲೇಹ. ಇವರು ಆಕ್ಚುಲಿ ಅದರ ಮೇನ್ ಅದರ ಇಂಗ್ರೀಡಿಯೆಂಟ್ ಎಲ್ಲ ಸರ್ರೇ ಕಂಡಿಡ್ತಿದ್ರು. ಅಲ್ಲ, ನನ್ನ ಪ್ರಕಾರ ನೀವು ಆ ಲೇಹ್ಯನ ಇವಾಗ ಮಾರಿದ್ರೆ ಬೆಟರ್. ಟ್ರೈಲರ್ ಅಲ್ಲಿ ಹೆಂಗೆ ಅದನ್ನ ಹೇಳ್ತಿರಲ್ಲ ಆಡ್ ತರ ಅದನ್ನ ಹೇಳ್ಬಿಡಿ. ಈ ಲೇಹ ಹೆಸರು ಶಕ್ತಿಮಾನ್. ಇದನ್ನ ತಗೊಂಡ್ರೆ ನೀವು ಕುದುರೆ ಸ್ಪೀಡಲ್ಲಿ ಹೋಗ್ತೀರಾ, ಟಿಕ್ ಟಿಕ್. ಅವ್ರುಗಳು ಹೋಗ್ತಾರೋ ಇಲ್ಲ ಸರ್, ಇವ್ರು ಆ ಸ್ಪೀಡಲ್ಲಿ ಹೇಳ್ತಾ ಇದಾರೆ. ಈ ಶೂಟಿಂಗ್ ಟೈಮಲ್ಲಿ ಟೇಸ್ಟ್ ಏನಾದ್ರು ಮಾಡಿದ್ರೆ ನೀವು? ಇಲ್ಲ, ದುರ್ಬಲರಿಗೆ ಅವ್ರೇನೋ ಸೇಲ್ ಮಾಡ್ತಾ ಇದಾರೆ, ನೀವು ಕಂಪನಿ ಓಹೋ ಓನರ್. ಓನರ್ ಅವ್ರಾಟಕ್ಕೆ ನಾನಿಲ್ಲ. ನಿಮ್ಮ ಕಂಪನಿ ಏನನ್ನ ಪ್ರೊಡ್ಯೂಸ್ ಮಾಡೋದು? ನನ್ನ ಕಂಪನಿ ಚೆನ್ನಾಗಿತ್ತು, ಇವ್ರ ಕಂಪನಿಯವನ್ನ ಕರ್ಕೊಂಬಂದು ಅದನ್ನು ಗಬೆಬ್ಸ್ಬಿಟ್ರು. ಸೊ ಇವರ ಕಂಪನಿ ಓನರ್ ಏನ್ ಕಂಪನಿ? ಟ್ರಾವೆಲಿಂಗ್ ಏಜೆನ್ಸಿ ನಂದು. ಬಟ್ ಇವರೆಲ್ಲ ಕರ್ಕೊಂಬಂದ್ ಕಳಿಸ್ತಿದ್ ಒಂದೇ ದೇಶಕ್ಕೆ, ಬ್ಯಾಂಕಾಕ್. ಓ ಕರೆಕ್ಟ್. ಅಲ್ಲೇ ತಿಂದಾದ್ಮೇಲೆ ನೋ ಕಾಮೆಂಟ್ಸ್. ನನಗೆ ಒಂದು ಘಟನೆ ಆಗಿತ್ತು ಆಕ್ಚುಲಿ ಅದೇ ವಿಚಾರವಾಗಿ. ಮದುವೆ ಟೈಮಲ್ಲಿ ನಂದು ನನ್ನ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ವೈಫ್ ಹತ್ರ ಇತ್ತು. ನನ್ನ ಫ್ರೆಂಡ್ ಮೆಸೇಜ್ ಮಾಡ್ದ, ಕ್ಲೋಸ್ ಫ್ರೆಂಡ್, ಮಗ ಮದುವೆ ಮೊದಲು ಬ್ಯಾಂಕಾಕ್ ಹೋಗೋಣ ಅಂತ. ನನ್ಗೆ ಗೊತ್ತಲ್ಲ, ನಾನು ಅದೆಲ್ಲ ತಪ್ಪು ಅಂತ ಹೇಳಿ ಮೆಸೇಜ್ ಹಾಕ್ದೆ. ಆಮೇಲೆ ಅವನಿಗೆ ಫೋನ್ ಮಾಡಿದೆ, ಈ ಥರ ಪಾಸ್ವರ್ಡ್ ಪರಳ ಹತ್ರ ಇದೆ ಅಂತ. ಅವನು ನೆಕ್ಸ್ಟ್ ಅದನ್ನು ಡಿಲೀಟ್ ಮಾಡಿ, ಮಗ ಅದೆಲ್ಲ ತಪ್ಪು. ಅಷ್ಟರಲ್ಲಿ ಅವಳು ಫೋನ್ ಮಾಡಿ, ನಾನು ನೋಡಾಗಿದೆ ನಿಮ್ದು ಹಂಗೆ. ಅಲ್ಲ, ನಿಮಗೆ ಗೊತ್ತಿದ್ದಕ್ಕೆ ನೀವು ಆ ಮೆಸೇಜ್ ಹಾಕಿರೋದಂತ ಪಾಪ ಪಾರುಲ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನು ಆ ವಿಷಯದಲ್ಲಿ ಒಂದು ಬಹಳ ಐ ಫೀಲ್ ಮೈ ಸೆಲ್ಫ್ ವೆರಿ ಪ್ರೌಡ್ ಅಂಡ್ ಪ್ರೌಡ್. ಪಟಾಯಾಗಿ ಹೋಗಿಲ್ಲ, ಪಟಾಯಾಗಿ ಹೋದವ್ರಿಗೆಲ್ಲ ಪಟ ಪಟ ಅಂತ ಹೊಡಿಬೇಕು ಆ ಥರ. ನಾನು ಯೋಚಿಸ್ಕೊಂತ ಇದೀನಿ. ಈಗ ನಾವು ಮೊನ್ನೆ ಲಾಸ್ಟ್ ಇಯರ್ ಹೋದ್ವಿ ನನ್ನ ಬರ್ತ್ಡೇ ಟೈಮಲ್ಲಿ. ಅಲ್ಲ, ಅದು ಕಾಂಬಿನೇಷನ್ ಕೇಳಿ, ಕೃಷ್ಣ ಇನ್ನ ಇಬ್ರು ಫ್ರೆಂಡ್ಸ್, ಮತ್ ನಾವೆಲ್ಲರೂ ಇದೀವಿ, ನಾನು, ಅಮೃತ, ರೇಚಲ್ ಎಲ್ಲ ನಾವು. ನಾನು ಯೋಚಿಸ್ಕೊಂತ ಇದೀನಿ ಇದು ಯಾವ ತರ ಕಾಂಬಿನೇಷನ್ ಅಲ್ಲಿ ಹೋದ್ವಿ ಅಂತ. ನಾನು ಆ ತರ ಹೇಳಿದ್ದಲ್ಲ, ನೀವು ಸುಮ್ಮನೆ ನನ್ನನ್ನ ಟ್ರಾಲ್ ಮಾಡಬೇಡಿ. ನಾನು ಸುಮ್ಮನೆ ನಿಮ್ಮನ್ನ ಏನು ಟ್ರಾಲ್ ಮಾಡ್ತಿಲ್ಲ. ನಾನು ಆ ತರ ಮೆಸೇಜ್ ಹಾಕಿದ್ದೆ ಅಂತ ಅಂದ್ರೆ ಅದೆಲ್ಲ ತಪ್ಪು ಅಂತ ಯಾಕೆ ಹೇಳಿದ್ರಿ? ಇಲ್ಲ, ತಪ್ಪು ಅಂತ ಹೇಳಿಲ್ಲ. ಹೊರ ಪನ್ಲೆ ಏನೊಂದು ಬಚಾವ್ ಅನ್ಪ್ಲೆ ಮಾಡ, ನನಗೆ ಅರ್ಥ ಆಗತ್ತೆ ತೊಳು. ನಾನು ಸಿಕ್ಕಾಕೊಂಡಂಗೆ ಆಗಿದ್ದೀನಿ ಇವಾಗ. ಅಲ್ಲ, ನಿಮ್ಗೆ ಅನ್ಸ್ತಾ ಇದೆ ನಿಮ್ಮನ್ನ ನಾವು ಟ್ರೋಲ್ ಮಾಡ್ತಿದೀವಿ ಅಂತ? ಇಲ್ಲ, ನೀವು ಮಾಡ್ತಿಲ್ಲ. ನನ್ಗೆ ಯಾಕೋ ಇದು ರಿಲೀಸ್ ಆದ್ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ನಾನು ಟ್ರೋಲ್ ಆಗ್ತೀನಿ ಅಂತ ನನಗೆ ಅದೇ ಭಯ ಇವಾಗ. ನೀವು ಯಾವತ್ತಾದ್ರೂ ನಿಮ್ಮನ್ನ ಯಾರಾದ್ರೂ ಟ್ರೋಲ್ ಮಾಡಿದಾರಾ? ಪೃಥ್ವಿ ಯಾರಿಗೂ ಚಾನ್ಸ್ ಕೊಟ್ಟಿಲ್ಲ. ಏನಕ್ಕೆ ಹೇಳ್ತೀನಿ, ನಾನು ಇದನ್ನ ಹೇಳಿದೀನಿ, ಆ ಮುಖ ನೋಡಿದ್ರೆ ಯಾರಿಗೂ ಟ್ರೋಲ್ ಮಾಡೋ. ಅಯ್ಯೋ ನಾನು ಆಗಿದ್ದೀನಿ. ಯಾಕೆ ಗೊತ್ತಾ, ತುಳು ಫಿಲ್ಮ್ ಮಾಡುವಾಗ ಅದ್ ನನ್ ಒಂದ್ ಸಿನಿಮಾದಲ್ಲಿ ಡೇರಿಂಗ್ ಸ್ಟಾರ್ ಅಂತ ಹಾಕ್ಬಿಟ್ರು. ನಾನು ಡೈರೆಕ್ಟರ್ಗೆ ಹಣ ಕಾಲಿಡ್ತೀನಿ, ಇದೆಲ್ಲ ಬೇಡ, ಬರ್ಚನ್ನ ಒಂದು ಚೀರೆಗೆ ಬೋರ್ಡ್ ಒಂದು ಆಕ್ಷನ್ ಬಂದಿರುತ್ತೆ. ಬೋರ್ಡ್ ಟೀಸರ್ ಬಂತು. ಟೀಸರ್ ಬಂದ ದಿನದಿಂದ ಟ್ರಾಲ್, ಇವನು ಡೇರಿಂಗ್ ಸ್ಟಾರ್. ಓ, ಇವನಿಗೂ ಅದೆಲ್ಲ ಬೇಕಾ ಪಟ್ಟ ಎಲ್ಲ. ನಾನು ಟ್ರಾಲ್ ಪೇಜ್ ಅವ್ರಿಗೆ ಮೆಸೇಜ್ ನಂದು, ಜನ ಯಾನ ಅಂಚ ಪಂತಿನತ್ತು ಪಂತೆ ಡೈರೆಕ್ಟರ್ ಬೋಡ್ಸಿ ಪಾಡಿಸಿ ಹಾಕ್ಬಿಡಿ ಅಂತ ಹೇಳಿದ್ದೆ ನಾನು. ಆದ್ರೂ ಹಾಕಿದ್ದಾರೆ, ನೀವು ತಪ್ಪು ತಿಳ್ಕೊಬೇಡಿ ಅಂತ. ನನ್ಗೆ ಅದೆಲ್ಲ ಆವಾಗ ಹೊಸ್ತು ಈ ಟ್ರಾಲ್ ಇದೆಲ್ಲ. ಇಲ್ಲ, ಇವಾಗ ಅನುಶ್ರೀ ಒಳ್ಳೆ ಟೈಟಲ್ ಕೊಟ್ರಲ್ಲ, ನಗುಮುಖದ ಸ್ಟಾರ್. ಪೃಥ್ವಿ ಅಂಬಾರ್. ಚೆನ್ನಾಗಿದೆ. ಸ್ಟಾರ್ ಪೃಥ್ವಿ ಅಂಬಾರ್. ಡೇರಿಂಗ್ ಸ್ಟಾರ್ ಆದ್ರೂ ಓಕೆ. ಒಂದ್ಸಲಿ ರಕ್ಷಿತ್ಗೆ ಯಾರೋ ಟ್ವಿಂಕಲ್ ಸ್ಟಾರ್ ಅಂತ ಕೊಟ್ಟಿದ್ರು ಅಂತ. ಅಲ್ಲ, ಯಾವ್ದೋ ಪಿಕ್ಚರ್ ಏನು ರಿಲೀಸ್ ಆದ್ಮೇಲೆ ಇವೆಂಟ್ ಊರ್ಗ್ ಹೋದಾಗ ಬ್ಯಾನರ್ ಹಾಕಿದ್ರಂತೆ, ವೆಲ್ಕಮ್ ಟ್ವಿಂಕಲ್ ಸ್ಟಾರ್ ರಕ್ಷಿತ್.
ಡೇರಿಂಗ್ ಸ್ಟಾರ್ ಇಸ್ ಸ್ಟಿಲ್ ಓಕೆ. ಬಟ್ ಆಕ್ಚುಲಿ ಡೇರಿಂಗ್ ನಿಜವಾಗ್ಲೂ ಮಿಲನ ಗೊತ್ತಲ್ಲ ನಿಮ್ಗೆ? ಡೇರಿಂಗ್ ಅಲ್ಲ, ಇವ್ರಂತವ್ರಿಂದ ನಾವು ಡೇರಿಂಗ್ ಆಗಿರೋದಲ್ಲ. ಅವ್ರೇನು ಹೇಳಲ್ಲ, ನಮ್ಮಿಂದ ಹೇಳ್ಸೋದು. ಹೌದಾ? ಏನೇ ಒಂದು ಬೇಕಿದ್ರು ಮಿಲನ್ ಅವರೇ ಇದು ನೀವು ಹಿಂಗೆ ಹೇಳ್ಬೋದಾ ಅಂತ. ಅಂದ್ರೆ ಇದು ಯಾಕೋ ಸ್ವಲ್ಪ ವರ್ಕೌಟ್ ಆಗ್ತಿಲ್ಲ, ಸ್ವಲ್ಪ ಡೈರೆಕ್ಟರ್ಗೆ ಹೇಳ್ತೀರಾ ಅಂದ್ರೆ ನಾನು ಬಕ್ರ ತರ ಕರೆಕ್ಟ್ ಪೃಥ್ವಿ ವರ್ಕೌಟ್ ಆಗ್ತಿಲ್ಲ ರೀ ಸರ್, ನೋಡಿ ಸರ್ ಇದು. ಇವ್ರು ಸೈಲೆಂಟ್ ಆಗಿ ಆ ಕಡೆ ಸ್ಮೈಲ್ ಮಾಡ್ಕೊಂಡು ಆಮೇಲೆ ಇವ್ರು ಡಿಸ್ಕಸ್ ಮಾಡ್ಬೇಕಾರೆ ಆಕ್ಚುಲಿ ಹೇಳಿರೋದು ಇವ್ರು, ಬಕ್ರ ಆಗಿರೋದು ನಾನು. ನನ್ಗೆ ಇದು ರಿಯಲೈಸ್ ಆಗಿದ್ದೆ ಸಿನಿಮಾ ರಿಲೀಸಿಗೆ ಬಂದ್ಮೇಲೆ. ನಾನು ಕಲಿತ ಪಾಠ ಈ ಪೃಥ್ವಿದೇ ಪಾಯಿಂಟ್ ಇರುತ್ತೆ ಮೋಸ್ಟ್ಲಿ ಅದು. ನಿಮ್ಗೂ ಗೊತ್ತಾಯ್ತಾ ಸರ್? ಇವ್ರು ಯಾರು ಗೊತ್ತಾ? ಗಂಡ ಮಕ್ಕಳಲ್ಲಿ ಅಥವಾ ನಾಯಕ ನಟರಲ್ಲಿ ಒಬ್ರು ಒಪ್ಪಿ ಸರ್, ಇನ್ನೊಬ್ರು ಮಿಲನ ನಾಗರಾಜ್. ಏನ್ ಫಿಲ್ಟರ್ ಇಲ್ದೆ ಮಾತಾಡೋಂತ ಏಕೈಕ ಹೀರೋಯಿನ್. ಫ್ರಮ್ ದ ಡೇ ಒನ್ ನಾನು ಅವ್ರನ್ನ ನೋಡ್ದಾಗಿಂದಾನು ಅವ್ರು ಹಂಗೆ ಇದ್ದಾರೆ. ಇವ್ರು ಬೇರೆಯವ್ರ ಕುಕ್ಕರಲ್ಲಿ ಬೇಯಿಸೋದು. ಆನ್ ಸೀರಿಯಸ್ ನೋಟ್, ನಾನು ನೋಡಿರೋ ಮಟ್ಟಿಗೆ ಇವ್ರ ವಿಷಯವಾಗಿ ತುಂಬಾ ಜನ ಸ್ಟ್ರೇಟ್ ಫಾರ್ವರ್ಡ್ ಇದ್ದವರು ತುಂಬಾ ಜನ ಹರ್ಟ್ ಮಾಡ್ತಾರೆ. ಅದು ಅವರು ಕಾಂಟ್ ಹೆಲ್ಪ್. ಬಟ್ ಇವರು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ, ಟು ದ ಪಾಯಿಂಟ್ ಇದ್ದಾರೆ, ಬಟ್ ಅಷ್ಟೇ ಸ್ವೀಟ್ ಇದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಭಯ ಆಗಿತ್ತು ನನಗೆ, ಇವ್ರು ಹೇಗೆ ಆ್ಯಕ್ಟ್ ಮಾಡೋದು ಇವ್ರ ಜೊತೆ. ಫಸ್ಟ್ ಮೀಟಿಂಗ್ ಸೀರಿಯಸ್ಲಿ ನನಗೆ ತುಂಬಾ ಭಯ ಆಗಿತ್ತು. ಇವ್ರಿಗೆ ಹೇಳ್ತೀನಿ ನಾನು, ಪೃಥ್ವಿ ಅನುಶ್ರೀ ಚಾನಲ್ ಇದೀವಿ ಅಂತ ಎಕ್ಸಾಜರೇಟ್ ಮಾಡಬೇಡಿ. ಇಲ್ಲ ನಿಜವಾಗ್ಲು ಫಸ್ಟ್ ಮೀಟಿಂಗ್ ನನಗೆ ನೆನಪಿದೆ. ಎಲ್ಲ ಸರ್ ಯಾವ್ದು ಸ್ಟುಡಿಯೋದಲ್ಲಿ ಫಸ್ಟ್ ಇವ್ರು ಬಂದ್ರು, ಕೂತ್ರು. ಇವ್ರು ಹೆಂಗ್ ಹೇಳ್ತಾರೆ, ನನಗೆ ಹಿಂಗೆ ಗನ್ ತಗೊಂಡ್ಬಂದಿದ್ದೆ, ನನ್ಗೆ ಭಯ ಆಗಿತ್ತು. ಸೀರಿಯಸ್ಲಿ ಭಯ ಆಗಿತ್ತು. ಹೆಂಗೆ ಆಕ್ಟಿಂಗ್ ಹೆಂಗೆ ಮಾಡೋದು? ಫಸ್ಟ್ ಆಫ್ ಆಲ್ ನನ್ಗಿಂತ ಸ್ವಲ್ಪ ಉದ್ದ ಇದ್ದಾರೆ ಹೆಂಗೆ ಅಂತ. ಬಟ್ ಫಸ್ಟ್ ಡೇನೆ ಶಿ ವಾಸ್ ವೆರಿ ಫ್ರೆಂಡ್ಲಿ. ನಾವು ತುಂಬಾ ಸೀನ್ಸ್ ತುಂಬಾ ಡಿಸ್ಕಸ್ ಮಾಡಿ, ಅದಕ್ಕೆ ನಾನು ಡಬಲ್ ಫೇಸ್ ಅಂತ ಹೇಳೋದು. ಇವರು ನೋಡಕ್ ಒಂಥರ ಇದ್ದಾರೆ, ಒಳಗೆ ಆಕ್ಚುಲಿ ಶಿ ಇಸ್ ವೆರಿ ಫ್ರೆಂಡ್ಲಿ. ನೀವು ಹೇಳೋದನ್ನ ಚೆನ್ನಾಗಿ ಹೇಳಿ. ಫಸ್ಟ್ ಡಬಲ್ ಫೇಸ್, ಆಮೇಲೆ ಇಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಡಬಲ್ ಬರ್ತದೆ ಕಂಟೆಂಟ್ ಎಲ್ಲ. ಈಗ ಒಂದೊಂದೇ ಒಳ್ಳೆ ರೀತಿಯಲ್ಲಿ ಡಬಲ್ ಫೇಸ್ ಅಂತ ಫಸ್ಟ್ ಟೈಮ್ ನಾನು ನೋಡಿದಾಗ ಹಂಗಿದ್ರಲ್ಲ, ಅಯ್ಯೋ ಅಂತ. ಅಲ್ಲ, ಏನ್ ಪಿಕ್ಚರ್ ಇತ್ತು ಅವ್ರ ಬಗ್ಗೆ ನಿಮ್ಗೆ ಆಕ್ಚುಲಿ? ಅಂದ್ರೆ ಇವ್ರು ಮಾತಾಡೋದೇ ಇಲ್ಲ, ವಿ ಆಟಿಟ್ಯೂಡ್ ಹಂಗೆಲ್ಲ ಇತ್ತು. ಆಕ್ಚುಲಿ ತುಂಬಾ ಜನ ಅನ್ಕೊಂತಾರೆ, ಬಟ್ ಶಿ ಇಸ್ ನಾಟ್. ಅದೇ ಹೇಳಿದ್ ನಾನು, ಹಂಗೆ ಇತ್ತು ಜನ್ವಿಲಿ. ನಾನು ಅವ್ರ ಹತ್ರನು ಇದನ್ನ ಇಲ್ಲಿ ಅಂತೆಲ್ಲ ನಿಂಗೆ ಫಸ್ಟ್ ಹೇಳಿದ್ದೀನಿ ನಾನು. ಕರೆಕ್ಟ್ ಅಲ್ಲ ಹೇಳಿದ್ದೀನಿ ನಾನು? ಹೇಳಿದ್ರೆ ಅಂದ್ರೆ ಎಷ್ಟು ಸರಿ ಹೇಳ್ತೀರಾ ಅಂತ ಇನ್ನೊಂದ್ಸಲಿ ಕೇಳಿದ್ರೆ ಹೇಳ್ತಾರೆ. ಬಟ್ ಆ ಥರ ಇರಲಿಲ್ಲ. ಇಟ್ಸ್ ವೆರಿ ಫ್ರೆಂಡ್ಲಿ. ಸೀನ್ಸ್ ತುಂಬಾ ಡಿಸ್ಕಸ್ ಮಾಡಿದೀವಿ. ಸೊ ಅದಕ್ಕೆ ಇವಾಗ ಸಿನಿಮಾ ನೋಡಿದಾಗ ಪ್ರಾಯಶಃ ಚೆನ್ನಾಗಿದೆ ಪೇರ್ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಇವಾಗ ನಂಗೆ ಪೃಥ್ವಿ ಪರಿಚಯ ಇಲ್ಲ, ಹಾಯ್ ಪೃಥ್ವಿ ಅಂದ್ಬಿಟ್ಟು ನೆಕ್ಸ್ಟ್ ಆ ಥರ ಮಾಡಲ್ಲ ನಾನು. ಅಂದ್ರೆ ಇಫ್ ಐ ಹ್ಯಾವ್ ಟು ಸೇ ಹಾಯ್ ಪೃಥ್ವಿ, ಅದು ಆಗಿರ್ಬೇಕಷ್ಟು. ಹೌದು ಹೌದು, ಆಕ್ಚುಲಿ ಕರೆಕ್ಟ್ ಅಲ್ಲ. ಸಿಕ್ಕಿದ ತಕ್ಷಣ ಹಗ್ ಮಾಡಿ ಹಾಯ್ ಅಂತ ನಂಗೆ ಗೊತ್ತಿಲ್ಲದಿರೋ ವ್ಯಕ್ತಿ ಹತ್ರ ಅದು ನಂಗೆ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ಎನಿ ರಿಲೇಶನ್ಶಿಪ್ ಅದು ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಆದ್ರೆ ರಿಲೇಶನ್ಶಿಪ್ ಇಟ್ ಹ್ಯಾಸ್ ದಟ್ ವ್ಯಾಲ್ಯೂ. ಸೊ ಇವಾಗ ನನಗೆ ನೀವು ಎಷ್ಟು ಪರಿಚಯ, ನೀವು ಅಷ್ಟೇ ಪರಿಚಯ, ನಾನು ಅಷ್ಟೇ ಮಾತಾಡಕ್ ಸಾಧ್ಯ. ಸಡನ್ ಆಗಿ ಬಂದ್ಬಿಟ್ಟು ನಾನು ಹೌದು ತುಂಬಾ ಕಷ್ಟ, ತುಂಬಾ ಕಷ್ಟ. ಬಟ್ ನಿಮ್ಮಿಬ್ಬರ ಪರಿಚಯ ಒಂದ್ ಕಡೆ, ಈ ಸಿನಿಮಾದಲ್ಲಿ ನಿಮ್ಮಿಬ್ಬರ ಸಂಬಂಧ ಏನಿದೆ, ರಿಲೇಶನ್ಶಿಪ್ ಏನಿದೆ, ಖುಷಿಯಾಗಿರ್ತೀರಾ, ನಗ್ನಗ್ತಾ ಇರ್ತೀರಾ, ಆಮೇಲೆ ಯಾಕೆ ಪಾಪ ಬೇರೆ ಬೇರೆ ಚೇರಲ್ಲಿ ಕೂತ್ಕೊಂಡಿರ್ತೀರಾ? ಅಲ್ಲ, ಮದ್ವೆ ಆದ್ಮೇಲೆ ಅದೇ ಅಲ್ವಾ ಆಗೋದು? ಅಯ್ಯೋ, ನೀವಂತೂ ಇಬ್ರು ನೀವ್ ಹೇಳಲೇಬಾರ್ದು ಹಂಗೆಲ್ಲ. ಮದ್ವೆ ಆದ್ಮೇಲೆ ಅಂತ ಹೇಳಿ ಇಬ್ರು ಮದ್ವೆ ಆಗಿದ್ದಾರೆ. ನಿಜವಾಗ್ಲೂ ಮದ್ವೆ ಹಂಗೇನಾ? ಯಾಕಂದ್ರೆ ನಂಗಿನ್ನೂ ಮದ್ವೆ ಆಗಿಲ್ಲ. ಐ ಆಮ್ ಪ್ಲಾನಿಂಗ್ ಟು ಗೆಟ್ ಮ್ಯಾರೇಜ್. ಅಯ್ಯೋ ಅಂತ ಹೇಳ್ಬಿಟ್ಟು, ಹೆಂಗಿರುತ್ತೆ ಮದ್ವೆ ಆದ್ಮೇಲೆ ಲೈಫ್? ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ವರ್ಷ ಲವ್ ಮಾಡಿ ಮದುವೆ ಆದ್ರೂ ನಿಮಗೆ ಗೊತ್ತಾಗೋದು ಮದುವೆ ಆದ್ಮೇಲೆ. ಆಕ್ಚುಲಿ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, ಈಗ ಲವ್ ಮಾಡ್ಬೇಕಾದ್ರೆ ದಿನಕ್ಕೆ ಒಂದ್ಸತಿನೋ ವೀಕ್ಲಿ ಒಂದ್ಸತಿನೋ ಮೀಟ್ ಮಾಡ್ಬೇಕಾದ್ರೆ ಫುಲ್ ಡ್ರೆಸ್ ಅಪ್ ಆಗಿ ಚೆನ್ನಾಗಿ ಪ್ರೆಸೆಂಟಬಲ್ ಆಗಿ ಬಂದ್ಬಿಟ್ಟು ಮಾತಾಡೋದೆಲ್ಲ ಸ್ವೀಟ್ ಆಗಿ ಮಾತಾಡಿ, ವಿಲ್ ಓನ್ಲಿ ಶೋ ಆರ್ ಪಾಸಿಟಿವ್ ಗುಡ್ ಸೈಡ್. ಬ್ಯಾಡ್ ಸೈಡ್ ಅಂತೂ ಚಾನ್ಸೇ ಇಲ್ಲ, ಆಚೆನೆ ಬಂದಿರಲ್ಲ. ಬಟ್ ಮದ್ವೆ ಆದ್ಮೇಲೆ 24/7 ಒಬ್ಬ ವ್ಯಕ್ತಿನೇ ನೋಡ್ಬೇಕು. ರೆಡಿ ಇದ್ದಾಗ, ರೆಡಿ ಇಲ್ದಿದ್ದಾಗ, ಚೆನ್ನಾಗಿದ್ದಾಗ, ಮೂಡ್ ಚೆನ್ನಾಗಿಲ್ದಿದ್ದಾಗ, ಇಟ್ಸ್ ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್, ಲಾಟ್ ಟು ಟೇಕ್ ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಆ್ಯಂಡ್ ಆಲ್ಸೋ ಮದುವೆ ಆದಮೇಲೆ ಏನಾಗುತ್ತೆ, ಮದುವೆ ಆಗೋಯ್ತು, ಇವ್ನು ನಂಗೆ ಸಿಕ್ಬಿಟ್ಲು, ಇವಳು ನಂಗೆ ಸಿಕ್ಬಿಟ್ಟ ಅನ್ಕೊಂಡು ಸ್ವಲ್ಪ ಗ್ರಾಂಟೆಡ್ ಆಗು ತಗೋತಾರೆ ಅನ್ಸುತ್ತೆ ಕೆಲವರು. ದಟ್ಸ್ ವೇರ್ ಅಂದರೆ ಗೊತ್ತಲ್ಲ ಏನೇನು ಹೇಳೋದು. ಈಗ ಪ್ರಾಬಬ್ಲಿ ಕೆಲ್ಸಕ್ಕೆ ಹೋದ್ರೆ, ಕೆಲ್ಸಕ್ಕೆ ಬಂದು ಏನು ಗೊತ್ತಲ್ಲ ಏನು ಫೋನ್ ಮಾಡೋದು. ಬಟ್ ಆ ಲವ್ ಮಾಡ್ಬೇಕಾದ್ರೆ ಇರೋ ಎಕ್ಸ್ಪೆಕ್ಟೇಷನಲ್ಲೇ ಆ ರಿಲೇಷನ್ಶಿಪ್ ಹೋಗ್ತಾ ಇರುತ್ತೆ. ಸೊ ಇಸ್ ಇಟ್ ರಾಂಗ್ ಆರ್ ರೈಟ್? ಬಿಕಾಸ್ ನಾವು ಸಿನಿಮಾದಲ್ಲೂ ಇದ್ರ ಬಗ್ಗೆ ಮಾತಿರೋದ್ರಿಂದ ನಾನು ಕೇಳ್ತಾ ಇರೋದು, ಇಸ್ ಇಟ್ ರಾಂಗ್ ಆರ್ ರೈಟ್? ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳಿ ಅಂದ್ರೆ ಅದೇ, ಡೋಂಟ್ ಫೇಕ್. ಏನು ಮುಂಚೆ ಇರ್ತೀರಾ ಆ ರೀತಿ ನಿಮ್ಗೆ ಮದುವೆ ಆದ್ಮೇಲೆ ಇರೋಕ್ಕಾದ್ರೆ ಆ ರೀತಿ ಬಿಹೇವ್ ಮಾಡಬೇಕು. ಇಲ್ಲಾಂದ್ರೆ ಬಿ ವಾಟ್ ಯು ಆರ್. ನೀವು ಹೆಂಗಿದ್ದೀರಾ ಹಂಗೆ ಇದ್ರೆ ಅವಾಗ ಏನು ನೀವು ಮಾಡೋ ಎಫರ್ಟ್ ಅನ್ಸಲ್ಲ ನಿಮ್ಗೆ. ಇಲ್ಲಾಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮಗೆ ಮದ್ವೆಗೆ ಮುಂಚೆ ನೀವು ಖುಷಿಯಿಂದ ಮಾಡ್ತಿದ್ದು, ಮದ್ವೆ ಆದ್ಮೇಲೆ ನಿಮ್ಗೆ ಎಫರ್ಟ್ ಅನ್ಸ್ಬಿಡುತ್ತೆ. ಇದಕ್ಕೊಂದು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಅಂದ್ರೆ ನಾನು ನಿನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾ, ನಾನು ನಿಂಗೆ ಫೋನ್ ಮಾಡ್ತಾನೆ ಇರ್ಬೇಕಾ, ಅಥವಾ ನಾನು ನಿಂಗೆ
ಅದನ್ನ ಯು ಹ್ಯಾವ್ ಟು ಡೂ ಇಟ್ ವಿತ್ ಲವ್. ಅದನ್ನ ಇದು ಮಾಡ್ಬೇಕಂತ ಲೆಕ್ಕ ಆಗೋದ್ರೆ ಐ ಥಿಂಕ್ ಕಷ್ಟ ಅದು. ಜಸ್ಟ್ ಬಿ ಯು ಅಂದರೆ ರಿಯಾಲಿಟಿಲಿ ಇರಬೇಕು, ಫೇಕ್ ಮಾಡಬಾರ್ದು. ಬೇಸಿಕ್ಲಿ ಲವ್ ಮಾಡ್ಬೇಕಾದ್ರೆ ಫೇಕ್ ಮಾಡಬಾರ್ದು. ಮದುವೆ ಆದ ನಂತರ ನೀವು ಕಲ್ತಂಥ ಒಂದು ಪಾಠ, ಈಗ ಮದುವೆ ಆಗದೆ ಇರೋರು ಯಾರೆಲ್ಲ ಕಾರ್ಯಕ್ರಮ ನೋಡ್ತಿದ್ದಾರೆ ಅವ್ರಿಗೆ ಹೇಳಬೇಕು ಅನ್ನೋ ಒಂದು ಪಾಠ ಅಥವಾ ಒಂದು ಟಿಪ್ ಅಂದರೆ ವಾಟ್ ವುಡ್ ದ್ಯಾಟ್ ಬಿ? ಪೃಥ್ವಿ, ನನ್ನ ಪ್ರಕಾರ ಮ್ಯಾರೇಜ್ ಒಂದು ಇನ್ಸ್ಟಿಟ್ಯೂಷನ್ ಆಗಿ ತಗೊಂಡ್ರೆ ಅದು ಯಾವಾಗಲೂ ಇಲ್ಲಿರಬೇಕು. ಪ್ರಯಾರಿಟಿ ಲೈನಲ್ಲಿ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಮದುವೆ ಅನ್ನೋದು ಟಾಪ್ ಪ್ರಯಾರಿಟಿ ಇರಬೇಕು. ಬರುವಂಥ ಸಮಸ್ಯೆಗಳು ಏನೇ ಸಮಸ್ಯೆ ಇರಲಿ ಅದು ಇದು ಅದೆಲ್ಲ ಇಲ್ಲಿರ್ಬೇಕು, ಕೆಳಗಿರ್ಬೇಕು. ಬಟ್ ಮೊದಲು ಪ್ರಯಾರಿಟಿ ಅಲ್ಲಿರ್ಬೇಕು. ಸೊ ಅಲ್ಲಿ ಆ ಲೆವೆಲ್ಗೆ ಯಾವುದೇ ವಿಷಯ ಹೋಗಬಾರ್ದು. ಎನಿ ವಿಷಯ ಎಷ್ಟೇ ದೊಡ್ಡದಾಗಿರಲಿ ಅಷ್ಟು ದೊಡ್ಡದಾಗಬಾರ್ದು. ರಿಲೇಷನ್ಶಿಪ್ ಫಸ್ಟ್ ದೊಡ್ಡದು, ನಿಮ್ಗೆ ಅದು ಆಗಬಾರ್ದು. ಸೊ ಆ ಪ್ರಯಾರಿಟಿ ಇದ್ದರೆ ಮಿಕ್ಕಿದ್ದೆಲ್ಲ ಯಾವುದೋ ಮ್ಯಾಟ್ರ್ ಆಗಲ್ಲ. ನೈಸ್. ಮಿಲನ, ನಿಮ್ಮ ಪ್ರಕಾರ? ಐ ಥಿಂಕ್ ಫಸ್ಟ್ಲಿ ಹುಡುಗಿ ಯಾರೇ ಇದ್ರೂ ಒಂದು ಮೆಚುರಿಟಿ ಬರೋವರೆಗೂ ಮದುವೆ ಆಗಬಾರ್ದು. 25+ ಐ ವುಡ್ ಸೇ ರೆಡಿ ಇದ್ದಾಗ, ಮೆಂಟಲಿ ಸ್ಟ್ರಾಂಗ್ ಇದ್ದಾಗ, ನಿಮಗೋಸ್ಕರ ನೀವು ಡಿಸಿಷನ್ ತೊಗೋಬೋದು ಅನ್ನಿಸ್ದಾಗ ಮಾತ್ರ ಮದುವೆ ಆಗಿ. ಅದರ್ವೈಸ್ ಆಮೇಲೆ ತುಂಬ ಹುಡುಗಿಯರು ಡೈಲಮಲ್ಲಿ ಮದುವೆ ಆಗ್ತಾರೆ, ಹುಡುಗರು ಅಷ್ಟೇ ಕನ್ಫ್ಯೂಷನಲ್ಲಿ ಆಗ್ತಾರಲ್ಲ, ಅದಂತೂ ಆಗಲೇಬಾರ್ದು. ಬಿಕಾಸ್ ಇಟ್ಸ್ ನಾಟ್ ಈಸಿ. ಈಗ ನೋಡಿ ಮನೇಲೆ ನಮ್ಮ ತಂದೆ ತಾಯಿ ಹತ್ರನೇ ಜಗಳ ಆಡ್ದಲ್ಲೇ ಇರೋ ದಿನ ಇರಲ್ಲ. ಚಿಕ್ಕ ಪುಟ್ಟದಾರು ಏನೇನಾರು ನಡೀತಿರುತ್ತೆ. ಬಟ್ ನಾವು ತಂದೆ ತಾಯಿ ನಮ್ಮ ಮಕ್ಕಳು ಅಂತ ನಾವು ಎಲ್ಲನೂ ತೊಗೊತೀವಿ. ಬಟ್ ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಾಗ ನೀವು ಎಲ್ಲದಕ್ಕೂ ರೆಡಿ ಇರಲ್ಲ. ಯು ಆರ್ ಓನ್ಲಿ ಎಕ್ಸ್ಪೆಕ್ಟಿಂಗ್ ಸ್ವೀಟ್ ಥಿಂಗ್ಸ್. ಕರೆಕ್ಟ್. ಸೊ ಬಿ ರೆಡಿ, ಅರ್ನ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಇಂಡಿಪೆಂಡೆಂಟ್. ನನ್ನ ಕಡೆಯಿಂದ ಐ ವಿಲ್ ಸೇ ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಅಷ್ಟು ಮೆಚುರಿಟಿ ಇರಬೇಕು. ಸರ್, ನನ್ನ ಕಡೆಯಿಂದ ಏನು ಹೇಳಬೇಕು ಅಂದರೆ ಫಸ್ಟ್ ರೆಸ್ಪೆಕ್ಟ್ ದ ಲೇಡೀಸ್ ಆಲ್ವೇಸ್. ಯಾಕೆಂದರೆ ಅವರು ಇರೋ ನಮಗೆ ಕೊಡೋ ಕಾನ್ಫಿಡೆನ್ಸ್ ಇದೆಲ್ಲ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದಟ್ಸ್ ವೇ ಬಿಯಾಂಡ್ ಅದರ್ ಥಿಂಗ್ಸ್. ಅದು ಸೆಕೆಂಡ್ ಥಿಂಗ್ ಏನಂದರೆ ಅವರನ್ನು ಪ್ರಿಪೇರ್ ಫಾರ್ ದ ವರ್ಸ್ಟ್ ಆಲ್ಸೋ. ದಟ್ಸ್ ವೆರಿ ಇಂಪಾರ್ಟೆಂಟ್. ಫಿನಾನ್ಷಿಯಲಿ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಆಲ್ಸೋ. ಯಾಕೆಂದರೆ ಫ್ಯೂಚರ್ ಹೇಗಿರುತ್ತೆ ಹೆಂಗೆ ಯಾರಿಗೂ ಗೊತ್ತಿರಲ್ಲ. ಸೊ ಮೇಕ್ ದಮ್ ಪ್ರಿಪೇರ್ಡ್, ಸೇಯಿಂಗ್ ದಟ್ ಓಕೆ ದಿಸ್ ಇಸ್ ಹೌ ಇಟ್ ಈಸ್, ದಿಸ್ ಇಸ್ ಹೌ ಐ ಆಮ್. ಇದಕ್ಕಿಂತ ನಾನು ಮುಂದೆ ಹೋಗ್ತೀನಿ ಹೊರತು ಹಿಂದೆ ಹೋಗಲ್ಲ ಅಂತ ಒಂದು ಮೆಂಟಲಿ ಪ್ರಿಪೇರ್ ಮಾಡಿ, ಅಟ್ ದ ಸೇಮ್ ಟೈಮ್ ಎನ್ಶ್ಯೂರ್ ದಟ್ ದೇ ಆರ್ ರೆಡಿ ಫಾರ್ ನೆಕ್ಸ್ಟ್. I would say take it lightly and respect the other person also, both of them. That's very important. Very light. But on a lighter note ಅಲ್ಲ, on a cuter note ನಾನು ಕೇಳಬೇಕು. ನಿಮ್ಮ ಸಿನಿಮಾದಲ್ಲಿರೋ ಲಾಯರ್ ತುಂಬ ಕ್ಯೂಟ್ ಆಗಿದ್ದಾರೆ ಸರ್. ಯಾಕೆ ಸರ್ ಒಬ್ಬ ಲಾಯರ್ನ ಅಷ್ಟು ಕ್ಯೂಟ್ ಮಾಡಿದ್ರಿ ನೀವು? ಆ ಲಾಯರ್ದು ಇನ್ನೊಂದು ಕ್ಯೂಟ್ನೆಸ್ ಥಿಯೇಟರ್ ಫಿಲ್ಮಲ್ಲಿ ನೋಡಬೇಕು, ಇನ್ನೂ ಮಜಾ ಇರುತ್ತೆ. ಅಲ್ಲ ಸರ್, ಮಿಲನ ಅವರ ಮಾತು, ಅವರ ಗತ್ತು, ಗಾಂಭೀರ್ಯ, ಅವರ ಆಟಿಟ್ಯೂಡ್ ನೋಡಿದ್ರೆ ಸಿನಿಮಾದಲ್ಲಿ ಅವ್ರಿಗೂ ಒಂದೆರಡು ಫೈಟ್ ಕೊಡಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಸರ್? ನಮ್ಮ ಪ್ರೊಡ್ಯೂಸರ್ ಮುಂಚೆನೇ ಹೇಳ್ಬಿಟ್ಟಿದ್ರು ಫೈಟ್ ಗೀಟ್ ಎಲ್ಲ ಪಿಕ್ಚರ್ ಇಲ್ಲ ಅಂತ. ಸೊ ಅದಕ್ಕೆ ಹೀರೋಗೆ ಕೊಟ್ಟಿಲ್ಲ, ಹೀರೋಯಿನ್ಗೆ ಫೈಟ್ ಕೊಡೋಣ. ಅಯ್ಯೋ ಪೃಥ್ವಿ, ಆಂಟಿ ಫೈಟಿಂಗ್ ಇನ್ ದಿಸ್ ಫಿಲ್ಮ್. ಲೇಹ್ಯ ತಿಂದು ನೀವು ಫೈಟ್ ಮಾಡ್ತಾ ಇಲ್ವಾ? ಏನೂ ಇಲ್ಲ ಈ ಸಿನಿಮಾದಲ್ಲಿ. ಫೈಟ್ ಇಲ್ಲ, ಪೂರ್ತಿ ಕೌಟುಂಬಿಕ ಚಿತ್ರ. ಕೌಟುಂಬಿಕ ಚಿತ್ರ, ಅದಕ್ಕೆ ಲೇಹ ಮಾಡ್ತಾ ಇದ್ದೀರಾ ನೀವು. ಈ ಸಿನಿಮಾ ಅಂತ ಬಂದಾಗ ಇಷ್ಟು ತಾರಾಗಣ ಸರ್, ಪ್ರತಿಯೊಬ್ರು ನೀವು ತೋರಿಸಿರೋ ಇಷ್ಟು ಪುಟ್ಟು ಟ್ರೈಲರಲ್ಲೇ ಎಲ್ಲಾರ್ದು ಒಂದೊಂದೊಂದೊಂದೊಂದೊಂದು ಪಾತ್ರ, ಒಂದೊಂದೊಂದೊಂದು ಕ್ಯಾರೆಕ್ಟರ್ ರಿಜಿಸ್ಟರ್ ಆಗ್ತಾ ಇದೆಯಲ್ಲ, ಅದನ್ನ ಹೇಗೆ ಹೆಣ್ದಿದ್ದೀರಾ ಸರ್ ನೀವು? ಕತೆ ಒನ್ ಲೈನ್ ನನ್ನ ಪ್ರೊಡ್ಯೂಸರ್ ಕೊಟ್ಟಿದ್ದು, ಅದು ಅವ್ರ ಕತೆನೋ ಅವ್ರ ಹಳೆ ಕತೆನೋ ಗೊತ್ತಿಲ್ಲ ನನಗೆ. ಅವ್ರದ್ದೊಂದು ಒನ್ ಲೈನ್ ಕೊಟ್ಟರು ನನಗೆ. ಪರ್ಸನಲ್ ಸ್ಟೋರಿನ ಸರ್? ಕ್ಲಾಸ್ಮೇಟ್, ನಾನು ಪ್ರೊಡ್ಯೂಸರ್ LKG ಕ್ಲಾಸ್ಮೇಟ್ಸು. ಹಂಗಂದ್ರೆ ಇವ್ರದ್ದು ಇರುತ್ತೆ ಅದರಲ್ಲಿ ಏನು? ನಾನು ನನ್ನ ವೈಫು LKG ಫ್ರೆಂಡ್ಸು. ಸೊ ನಾನು ನನ್ನ ವೈಫು ಸರ್ ಬೇರೆ ಅಂದ್ರೆ ನೀವು ಮೀಟೇ ಮಾಡಿಲ್ವಾ? LKG ನಿಮ್ಗೆ ಅರ್ಥ ಆಗ್ಲಿಲ್ಲ. ಇವರು LKG ಇಂದಾನೆ ಪ್ರಿಪೇರ್ ಫಾರ್ ದ ಬೆಸ್ಟ್ ಅಂಡ್ ವರ್ಸ್ಟ್ ರೆಡಿ ಮಾಡಿ ಆಗಿರೋದು. ಇಂದ ಏನ್ ಸರ್ ಅಂದ್ರೆ ನೀವು ನಾಲ್ಕೆ ಅಂದ್ರೆ ಅವ್ರ ವೈಫು ಇಲ್ಲ, ಅವ್ರ ವೈಫ್. ಅವರು ಥ್ಯಾಂಕ್ ಗಾಡ್ ನೀವು ಮೂರು ಜನ ಒಂದು ಮ್ಯೂಸಿಕ್ ಡೈರೆಕ್ಟರ್, ಕಾಲೇಜ್ ಫ್ರೆಂಡ್, ಅವರು ಫ್ರೆಂಡ್ ಸುಮಾರು ವರ್ಷದಿಂದ. ಸೊ ಹಾಗೆ, ಸೊ ಎಲ್ಲ ಗೊತ್ತಿರೋರೇ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಫ್ರೆಂಡ್ಲಿ ಸಿನಿಮಾ ಮಾಡಿದ್ದೀರಾ ನೀವು. ಅದಕ್ಕೆ ಫೈಟ್ ಬೇಡ ಅಂತ. ಹೌದು. ಶೂಟಿಂಗ್ ನಾನು ಪೃಥ್ವಿ ನೋಡ್ಬಿಟ್ಟು ಎಷ್ಟು ನಗಾಡಿದೀವಿ. ಶೂಟ್ ಸ್ಕೆಡ್ಯೂಲ್ 9 o'clock to 9:15 ಫಸ್ಟ್ ಶಾಟ್, 5 minutes ಬ್ರೇಕ್, 9:20 to 9:45 ಸೆಕೆಂಡ್ ಸೀನ್. ಸರ್ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ ಸರ್ ಅಂತ. ಸೊ ಏನೋ ಮಾಡಿ 35 ಡೇಸಲ್ಲಿ ಶೂಟ್ ಮುಗಿಸಿದ್ವಿ. ಲೇಹ್ಯ ಮಾರೋದಕ್ಕೆ ಈ ಹುಡುಗನೇ ಸರಿ ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್? ಕಟ್ ಮಾಡಿ ಯೂಟ್ಯೂಬ್ ಇಂದ ತೆಗೆದು ಅಲ್ಲ, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇರೋ ಏಕೈಕ ಕಂಟೆಂಟ್ ಕಟ್ ಮಾಡಿ ಆದ್ರೆ ಯಾಕೆ ಲೇಹ್ಯ ಮಾಡ್ತಾ ಇದ್ದಾರೆ? ಇವರೇ ಯಾಕೆ ಲೇಹ್ಯ ಮಾಡ್ತಾರೆ? ಯಾರು ತಗೊಂಡು ಫೋನ್ ಬರ್ತಾ ಇದ್ರೆ ಸಾಕಾದಲ್ಲಿ ಒಂದಿದೆಯಲ್ಲ. ಸಿನಿಮಾ ಬಿಡುಗಡೆ ಆದ್ಮೇಲೆ ಮೋಸ್ಟ್ಲಿ ನಿಮಗೆ ಒರಿಜಿನಲ್ ಲೇಹ್ಯ ಕಂಪನಿಯವ್ರು ಏನಾದ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ ಕರೆದ್ರು ಕರಿಬಹುದು. ಇನ್ಫ್ಯಾಕ್ಟ್ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು 20-30 ಕಡೆ ಸಿಂಗಲ್ ಶಾರ್ಟ್ ಇಟ್ಟಿದ್ದೀವಿ ಅವ್ರಿಬ್ರದೇ. ಕದ್ದು ಹಾಡಲ್ಲಿ 1.5 minutes ಒಂದು ಸಿಂಗಲ್ ಶಾಟ್, ಅದು ಲಾಸ್ಟಲ್ಲಿ ಬರ್ತದೆ. ಸೊ ಇನ್ಕ್ಲೂಡಿಂಗ್ ಸುಧಾ ಮೇಡಮ್ದು ಒಂದು ಸಿಂಗಲ್ ಶಾಟ್ ಇದೆ. ಸೊ ಕ್ಲೈಮ್ಯಾಕ್ಸಲ್ಲಿ ಸರ್ದು ಒಂದು 3 minutes ಶಾಟ್ ಇದೆ, ಮೇಡಮ್ದು ಒಂದು ಶಾಟ್ ಇದೆ. ಸೊ ಲಾಟ್ ಆಫ್ ಶಾರ್ಟ್ಸ್, ಸಿಂಗಲ್ ಶಾರ್ಟ್ಸ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫಿಲ್ಮ್. ವೆರಿ ನೈಸ್. ಅಂಡ್ ಆಲ್ಸೋ ಸಾಂಗ್ ಅಂದಾಗ ನಂಗೆ ನೆನಪಾಯ್ತು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಏನಂದ್ರೆ ಮಿಲನ ಅವರು ನೀರಲ್ಲೇ ಇಬ್ರು ಇವ್ರು ಹೇಳಿದ್ರು, ನಾನು
ಮಿಲನ್ ಅವ್ರು ಒಳ್ಳೆ ಸ್ವಿಮ್ಮರ್ ಅಂತ ಗೊತ್ತಿತ್ತು, ಬಟ್ ನಮ್ಮ ಡೈರೆಕ್ಟ್ರೂ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು. ಮಿಲನ್ ಇಸ್ ಆಲ್ವೇಸ್ ಬೀನ್ ಅ ಗುಡ್ ಅಥ್ಲೆಟ್. ಸೊ ನಿಮ್ಮ ಸ್ವಿಮ್ಮಿಂಗ್ ಎಲ್ಲ ನೀವು ಆಲ್ರೆಡಿ ಶೋರ್ ಇವ್ರು ಪ್ರೋ ಇರ್ತಾರಲ್ಲ. ನಾನು 15 ವರ್ಷ ಪ್ರೊಫೆಷ್ನಲಿ ಟ್ರೈನ್ ಆಗ್ತಾ ಇದ್ದೆ. ಸೊ ನನಗೆ ಏನು ಕಷ್ಟ ಅನ್ನಿಸ್ಲಿಲ್ಲ. ಏನು ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ನಾನು ಒಂದೇ ಶಾರ್ಟ್ ನೋಡಿದ್ದು, ಆ ನೀರಲ್ಲಿ ನೀವು ಹಿಂಗೆ ಬರ್ತೀರಿ, ಇಟ್ ಲುಕ್ ಸೋ ಬ್ಯೂಟಿಫುಲ್. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅದು. ತುಂಬ ಚಾಲೆಂಜಿಂಗ್ ಆಗಿತ್ತು. ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಇವರು, ಬುಡಾಪೆಸ್ಟ್ಗೆ ಹೋಗೋಣ ಅಂತಿದ್ವಿ, ಆಮೇಲೆ RR ನಗರ್ ಪೂಲಲ್ಲಿ ಮಾಡಿದ್ವಿ. ಅದು ಇಷ್ಟು ಇವಾಗ ಹೇಳ್ತಾ ಇದ್ದಾರೆ ಅವರು. ಬುಡಾಪೆಸ್ಟ್ ಲೆವೆಲ್ ಅಲ್ಲಿಂದ RR ನಗರ. ಸೊ ಎನಿವೆ ತುಂಬ ಲೇಟಾಗಿ ಹೋಗಿತ್ತು ಹೇಳೋ ಅಷ್ಟರಲ್ಲಿ. ಬಟ್ ಪೂಲಲ್ಲಿ ತುಂಬ ಕಷ್ಟ ಆಯಿತು. ಅಂದರೆ ಬಿಕಾಸ್ ಕಾಸ್ಟ್ಯೂಮ್ಸ್ ವೆರ್ ಡ್ರಮ್ಯಾಟಿಕ್, ಟೇಲ್ಸ್ ಎಲ್ಲ ಉದ್ದ, ತುಂಬ ಕಷ್ಟ ಆಯಿತು ನೀರಲ್ಲಿ. ಬಿಕಾಸ್ ನೀರೊಳಗೆ ಬಂದು ಮತ್ತೆ ಮೇಲೆ ಬರಬೇಕು. ಸೊ ಬಟ್ಟೆ ಎಲ್ಲ ಎತ್ಕೊಂಡು ಒಂದು 5 ಜನ ಅಸಿಸ್ಟೆಂಟ್ಸ್ ಆ ಬಟ್ಟೆ ಕ್ಯಾರಿ ಮಾಡೋಕ್ಕೆ. ಮತ್ತು ಚಳಿ, ಅವತ್ತಂತೂ ವಿಪರೀತ ಚಳಿ. ಆ್ಯಂಡ್ ಏನು ತಿನ್ನಕ್ಕಾಗ್ತಾಯಿಲ್ಲ ನೀರೊಳಗೆ ಇಳಿಬೇಕು ಅಂತ. 10 hours ನೀರಲ್ಲಿ ಕಷ್ಟ ಆಯಿತು. ಇವ್ರಿಗೆ ಈಜು ಅಭ್ಯಾಸ ಇದೆಯಾ? ಹೌದೇ, ಇವ್ರು ನ್ಯಾಷನಲ್ ಲೆವೆಲು, ನಾನು ಕೆರೆ ಲೆವೆಲ್. ಅದೇ ಹೇಳಿದ, ಕೆರೆ, ನದಿ, ಕಡ್ಲು. ಬಟ್ ಅವ್ರು ಚೆನ್ನಾಗಿ ಮಾಡಿದ್ರು. ಬಟ್ ಏನೋ ಒಂದು ಸಮಸ್ಯೆ ಆಯ್ತು. ಏನಂದರೆ ಇವರು ಈಗ ಸ್ವಿಮ್ಮಿಂಗ್ ಪೂಲ್ ಅಂದರೆ ನಿಮ್ಗೆ ಗೊತ್ತು, ಅಂದರೆ ಸ್ವಿಮ್ಮಿಂಗ್ ಅಥ್ಲೀಟ್ ಅಂದರೆ ಗೊತ್ತು, ತುಂಬ ಕ್ಲಾಸ್ ಇರುತ್ತೆ, ಅವ್ರು ನೀಟ್ ಇರುತ್ತೆ. ಇಮ್ರಾನ್ ಸರ್ ತೋರಿಸಿದ್ರು ಶಾರ್ಟ್, ಅಂದರೆ ಅವ್ರು ಹಾರಿದ ಶಾರ್ಟ್ಸ್ ತೋರಿಸಿದ್ರು, ನಾನು ಹಾರಿದ ಶಾರ್ಟ್ ತೋರಿಸಿದ್ರು. ಇವ್ರದ್ದು ಸಖತ್ತಾಗಿ ಕ್ಲಾಸಾಗಿ ಎಲಿಗೆಂಟಾಗಿ, ನಾನು ಸ್ವಲ್ಪ ಕಪ್ಪೆ ಥರ ಕೈ ಕಾಲೆಲ್ಲ ಹಿಂಗೆಲ್ಲ ಅದು ಸ್ವಲ್ಪ ಸರಿ ಮಾಡಿ ನೋಡಿದ್ರಲ್ಲ, ಈಗ ಸರಿ ಮಾಡಿ ಅಂತ. ಸೊ ಇನಿಷಿಯಲಿ ನನಗೆ ಅದೆಲ್ಲ ಕಷ್ಟ ಆಯ್ತು ಸ್ವಲ್ಪ. ಯಾರ ಐಡಿಯಾ ಆ್ಯಕ್ಚುಲಿ ಇದು? ಐ ಥಿಂಕ್ ಇಮ್ರಾನ್ ಮಾಸ್ಟರು, ಡೈರೆಕ್ಟರು, ಪ್ರೊಡ್ಯೂಸರ್ ಎಲ್ಲ ಸೇರಿ. ಅವ್ರು ಹೇಳ್ದಂಗೆ ಹಂಗೇರಿಯಿಂದ ಕೆಂಗೇರಿಗೆ ಬಂದ್ವಿ ವಾಪಸ್. ಅದೇ ಹೇಳ್ದೆ, ಹಂಗೇರಿ ಅಂತ ಇತ್ತು, ಆಮೇಲೆ ಲಾಸ್ಟ್ ಕೆಂಗೇರಿ ನೀವು ಕಲ್ತಿಲ್ವಾ ಸ್ವಿಮ್ಮಿಂಗ್? ಕಲ್ತಿದ್ದೆ, ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ. ಸೀರಿಯಸ್ಲಿ ಮರ್ತೋಗ್ಬಿಟ್ಟೆ. ಸ್ವಿಮ್ಮಿಂಗ್ ಮರ್ತೋಗೋದು ಫಸ್ಟ್ ಟೈಮ್ ಕೇಳಿದ್ದು ನಾನು ಮರ್ತ. ಓಕೆ, ಈಗ ಇವರಿಬ್ರು ವಂಡರ್ಫುಲ್ ಡಾನ್ಸರ್ ಸರ್. ಪೃಥ್ವಿ ಇಸ್ ಅಮೇಸಿಂಗ್ ಡಾನ್ಸರ್, ಮಿಲನ ಇಸ್ ಅ ಗುಡ್ ಡಾನ್ಸರ್. ಒಂದು ಸ್ಮಾಲ್ ಸರ್, ನಿಮ್ಗೂ ನಾನು ನಿಮ್ಮ ಹತ್ರ ಕೇಳಿಲ್ಲ, ಅಯ್ಯೋ ಗುಡ್ ಡಾನ್ಸರ್ ಸರ್? ಐ ಹ್ಯಾಡ್ ಲರ್ನ್ ಭರತನಾಟ್ಯಂ ಲಾಂಗ್ ಬ್ಯಾಕ್. ಹೌದಾ ಸರ್? ಆಮೇಲೆ ಈಗ ಮಾಡಿದ್ದೆ. ಆಮೇಲೆ ಮೃದಂಗ ಕಲೆಗೆ ಹೋದ, ಅದು ಬಿಟ್ಟೆ. ನೀವೇನ್ ಮಾಡಿಲ್ಲ? ಏನ್ ಮಾಡಿಲ್ಲ? ಭರತನಾಟ್ಯಂ ಮಾಡಕ್ ಹೋದೆ, ಮಾಸ್ಟರ್ ಬಿಟ್ಬಿಟ್ರು. ಕರಾಟೆ ಕಲಿತೆ, ಕರಾಟೆ ಮಾಸ್ಟರ್ ಬಿಟ್ಬಿಟ್ರು. ಮೃದಂಗ ಕಲಿತೆ, ಮೃದಂಗ ಮಾಸ್ಟರ್ ಬಿಟ್ರು. ಗೊತ್ತಿಲ್ಲಪ್ಪ. ಆಮೇಲೆ ಅಪ್ಪ ಬೇಡ, ಏನು ಬೇಡ, ಸುಮ್ಮನೆ ಬಿಡು, ಓದೋರೆಲ್ಲ ಬಿಡ್ತಾ ಇದ್ದಾರೆ ಸರ್. ನೀವು ಅಂತದ್ದು ಏನ್ ಸರ್ ಮಾಡ್ತಾ ಇದ್ದೀರಾ? ಎಲ್ಲಾರು ಬಿಟ್ಟು ಮಾಸ್ಟರ್ ಬಿಟ್ರು. ಸರ್ ಸಿನಿಮಾ ಮಾಡಿದಾರೆ, ಅವ್ರು ಹಿಂಗಂತ ಕಲಿಬೇಕಾದ್ರೆ ಐ ಆಮ್ ಲೀವಿಂಗ್ ಆಗಿತ್ತು ಸರ್. ಅವರೇ ಬಿಟ್ಟೋದ್ರು ಅಂದ್ರೆ ಕ್ಲಾಸ್ ಮಾಡೋದ್ ಬಿಟ್ಬಿಟ್ರ, ಊರ್ ಬಿಟ್ಬಿಟ್ರ? ಕಾಣಿಸಲ್ಲ ನಂಗೆ. ಆಮೇಲೆ ದೇಶ ಹತ್ರ ಹೋಗ್ಬಿಟ್ರು. ಅಲ್ಲ, ಇವ್ರು ಹೇಳಿದ್ಮೇಲೆ ನನಗೂ ಪೃಥ್ವಿಗೂ ಟೆನ್ಷನ್. ಸೊ ಹಂಗಂದ್ರೆ ಭರತನಾಟ್ಯಮು, ಆಮೇಲೆ ಕರಾಟೆ, ಸ್ವಿಮ್ಮಿಂಗು, ಮೃದಂಗಂ, ಸಿಂಗಿಂಗ್ ಹೋಗಿದ್ರ? ಶಾಸ್ತ್ರೀಯ ಸಂಗೀತ ಇಲ್ಲ, ಅದು ಸುಮ್ಮನೆ ಗಮಕ. ನಮ್ಮ ದೊಡ್ಡಮ್ಮ ಕಲಿತಿದ್ರು, ಅವ್ರ ಜೊತೆ ನಾನು ಸ್ವಲ್ಪ ನೋಡಿ ಅದು ಮಾಡಿದ್ದಾರೆ. ಗಮಕ ದೊಡ್ಡಪ್ಪಲ್ಲ ಆಯ್ತು. ಆಮೇಲೆ ಫ್ಲೂಟ್ ಕಲಿತೆ ಸ್ವಲ್ಪ. ಅಂದ್ರೆ ಸ್ವಯಂ ಸೇವಕಲ್ಲಿ ಫ್ಲೂಟ್ ಕಲಿತಾ ಇದ್ದೆ. ಯೂಟ್ಯೂಬ್ ನೋಡ್ಕೊಂಡು? ಇಲ್ಲ, ಸ್ವಯಂ, ಅದು ಇದು ಸ್ವಯಂ ಪ್ರೇರಿತ. ಸ್ವಯಂ ಪ್ರೇರಿತ ಅಂದ್ರೆ ಟ್ರೈನರ್ ಇದ್ರು, ಅವರು ಬಿಟ್ಟೋದ್ರು, ಗೊತ್ತಿಲ್ಲ. ಸೊ ಆಸ್ ಎ ಗ್ರೂಪ್ ಹೋಗ್ತಾ ಇದ್ವಿ. ಸೊ ಅದೆಲ್ಲ ಸ್ವಲ್ಪ ಭೂಪರಾಗ ಎಲ್ಲ ಕಲಿತೆ. ಭೂಪರಾಗ ಅಂತ. ಓಕೆ, ನಾನು ಓಪರಾ ಎಲ್ಲ ಕಲ್ತೆ. ಓಪರಾ ಅಲ್ಲ, ಅದೊಂದು ರಾಗ ಬರುತ್ತೆ, ಆ ರಾಗ ಬೈಹ್ಯಾಟ್ ಮಾಡಿ ಅದನ್ನ. ಇನ್ನೇನೇನ್ ಕಲ್ತ್ರಿ ಸರ್ ಹೇಳಿ? ಅಷ್ಟೇ. ನಾನು ಫಸ್ಟ್ ಟೈಮ್ ಒಬ್ರು ಪಾಪ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಹಿಮ್, ಒಬ್ರು ಡೈರೆಕ್ಟ್ರು ಪ್ಯಾಲೆಟ್ ತೋರಿಸಿ ನನಗೆ, ನಾನು ಏನ್ ಸರ್ ಇದು, ಯಾಕೆ ಸರ್ ಮಾಡೋದು ಪ್ಯಾಲೆಟ್ ಅಂತ ನಮಗೆ ಗೊತ್ತಿಲ್ವಲ್ಲ. ಸರ್ ಸ್ಟೇಯಿಂಗ್ ನೋಡಿ, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಕಲರ್ ಇದೆಲ್ಲ, ಮಿಲನ್ ಅವ್ರು ಈ ತರ ಬಟ್ಟೆ ಹಾಕೊಂಡಿದ್ದಾರೆ ಅಂದ್ರೆ ನನಗೆ ಒಂದ್ ಅನ್ಸಿದ್ದು, ಹೂ ಆಮ್ ಐ ಫಾರ್ ಹಿಮ್ ಟು ಕಮ್ ಅಂಡ್ ಟೆಲ್ ಮಿ ದ್ಯಾಟ್. ಬಟ್ ಸ್ಟಿಲ್ ಆ ನಾಲೆಜ್ ಶೇರಿಂಗ್ ಇದೆಲ್ಲ ನನಗೆ ಫಸ್ಟ್ ಟೈಮ್ ಗೊತ್ತಾಯ್ತು ಸರ್. ಒಂದು ಸಿನಿಮಾ ರೆಡಿ ಆಗ್ಬೇಕಾರೆ ಪ್ಯಾಲೆಟು, ಅಲ್ಲೊಂದು ಶೇಡು, ಎವ್ರಿಥಿಂಗ್ ಮ್ಯಾಟರ್ಸ್. ಆ್ಯಂಡ್ ಹಿ ಸೋ ವೆಲ್ ಪ್ರಿಪೇರ್ಡ್ ವಿತ್ ದ್ಯಾಟ್. ಯಾರೆಲ್ಲ ವರ್ಕ್ ಮಾಡಿದ್ದಾರೆ, ಹಿ ಹ್ಯಾಸ್ ಅ
ಒಂದು ಪ್ರಾಪರ್ ಮೆನ್ಯೂ ತರ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಸೂಪರ್ ಸರ್ ನೀವು, ಸೂಪರ್. ಬೇಸಿಕಲಿ ಐ ವುಡ್ ಕ್ರೆಡಿಟ್ ದಿಸ್ ಟು ಮೈ ಪ್ರೊಡ್ಯೂಸರ್ ಬಿಕಾಸ್ ಅವ್ರ ಮುಂಚೆಯಿಂದನೂ ಎವ್ರಿ ಆಸ್ಪೆಕ್ಟ್ ಅಲ್ಲಿ ಯೂಸ್ ಟು ಬಿ ಪಾರ್ಟ್ ಆಫ್ ಮೀ. ಶೂಟಿಂಗ್ ಅಲ್ಲಿ ನನ್ನ ಪಕ್ಕ ಅವನೇ ಕೂತಿದ್ದ, ನಾನೇನಾದ್ರು ಮಿಸ್ ಮಾಡಿದ್ರೆ ಅವನು ಹಂಗೆ ಮಾಡೋ ಹಿಂಗೆ ಮಾಡು ಅಂತ ಹೇಳ್ತೀನಿ. ಟೈಟ್ಲು ಅವರೇ ಕೊಟ್ಟಿದ್ರು. ಸೊ ಆಸ್ ಎ ಟೀಮ್ ಇಸ್ ಅ ಟೀಮ್ ವರ್ಕ್ ಬೇಸಿಕ್ಲಿ. ಅಂಡ್ ಮೋರ್ ಓವರ್ ಪರದೆ ಮುಂದೆ ಹೆಂಗಿರ್ತಾರೋ ಪರದೆ ಹಿಂದೆ ತುಂಬ ಜನ ಇರ್ತಾರೆ. ಸೊ ಅದು ವಿ ಶುಡ್ ಆಲ್ಸೋ ರೆಕಗ್ನೈಸ್ ಎವ್ರಿಬಡಿ ಅಂತ ಆಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ ಪ್ರೊಡ್ಯೂಸರ್. ನನಗೆ ಈಗಲೂ ನೆನಪಿದೆ, ನಾನು ಯಾವುದೋ ಒಂದು ಶಾರ್ಟಲ್ಲಿ ಬಾಯಿ ಓಪನ್ ಮಾಡಿ ಅಂತಿದ್ದೆ, ಹಿಂಗೆ ನೋಡಿದೆ, ಹಿಂಗಂದ್ರು. ಓಕೆ, ಆಕ್ಚುಲಿ ಇಟ್ ಮೇಡ್ ಡಿಫ್ರೆನ್ಸ್. ಶಾರ್ಟ್ ನೋಡಿದಾಗ ಯಾವಾಗಲೂ ಆ ಸೀನ್, ನಮ್ಮ ಮೊನ್ನೆ ಸಿನಿಮಾ ನೋಡಿದಾಗಲೂ ಆ ಶಾರ್ಟ್ ಬಂದಾಗ ಅವ್ರು ನೆನಪಾಗ್ತಾರೆ, ಓ ಇವ್ರು ಹೇಳಿರೋದ್ರಿಂದ ನಾನು ಈಗ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ಲಿ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ಅಮೇಝಿಂಗ್ ಟ್ಯಾಲೆಂಟ್ಸ್, ಪೃಥ್ವಿ ಅಂಬಾರ್, ಮಿಲನಾ ನಾಗರಾಜ್ ಹಾಗೂ ನಮ್ಮ ನವೀನ್ ಸರ್ ಅವರು ಭರತನಾಟ್ಯಂ ಕಲ್ತಿದ್ದಾರೆ, ಇವ್ರು ಸ್ವಲ್ಪ ಡ್ಯಾನ್ಸ್ ಕಲ್ತಿದ್ದಾರೆ, ಇವ್ರು ತುಂಬ ಡ್ಯಾನ್ಸ್ ಕಲ್ತಿದ್ದಾರೆ. ಸೊ ಈ 3 ಜನ ಡ್ಯಾನ್ಸ್ ಪಂಡಿತರಿಗೆ ಒಂದು ಚಾಲೆಂಜ್ ಇದೆ ಈಗ ನಮ್ಮ ಇದರಲ್ಲಿ. ಇಟ್ಸ್ ಕಾಲ್ಡ್ ಫಾರ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಇಟ್ಸ್ ಕಾಲ್ಡ್ ಡ್ಯಾನ್ಸ್ ರಿಜಿಸ್ಟ್ರೇಷನ್. ಸೊ ಸಿನಿಮಾಗಳಲ್ಲಿ ಫೇಮಸ್ ಹುಕ್ ಸ್ಟೆಪ್ಸ್ ಇರುತ್ತೆ ಗೊತ್ತಾ, ನಾನು ಹೇಳಿದ ತಕ್ಷಣ ಯಾರು ಫಸ್ಟ್ ಮಾಡ್ತಾರೋ ಅವ್ರಿಗೆ ಗಿಫ್ಟ್ ಇದೆ. ಓಕೆ ಓಕೆ, ಫಸ್ಟು ಪಸಂದಾಗವನೆ ಪಸಂದಾಗವನೆ ಸಾನೆ ಇವ್ರು ಓನ್ ಸ್ಟೆಪ್ ಮಾಡ್ತಾ ಇದ್ದಾರೆ. ಪಸಂದಾಗವನೆ ಇಲ್ಲ, ಮಿಲನಾ ಹ್ಯಾಸ್ ಡನ್ ಇಟ್ ರೈಟ್, ಸೊ ಮಿಲನಾ ಗೆಟ್ಸ್ ದ ಪಾಯಿಂಟ್. ಓಕೆ ಸರ್ ಇದೆ ಅವರಿದು ತಲವಾರ್ ತೆಗ್ದಿದ್ದು, ನಾನೇ ಸೋಲ್ತೀನಿ ಸರ್, ಡೋಂಟ್ ವರಿ. ನನಗೆ ಫಾರ್ ರಿಜಿಸ್ಟ್ರೇಷನ್ ಸಾಂಗ್ ಡೋಂಟ್ ವರಿ ಬ್ರೋ. One point, correct. Do it with lot of energy like how she did. Rara Rakkamma. ಇಲ್ಲ, she did it first. ಇಲ್ಲ ಅದು ಅವ್ರ ಫಿಲ್ಮ್ ಅಂತ ನೀವು ಪಾರ್ಸಲಿಟಿ ಮಾಡಬೇಡಿ. ಅವರೇ ಮಾಡಿದ್ದು ಫಸ್ಟ್, ಬಟ್ ಅವ್ರು ಫಸ್ಟ್ ಮಾಡಿದ್ದವರು. ನೀವೊಂದು ಎಂತ ಡ್ಯಾನ್ಸರ್ ಕೊರಿಯೋಗ್ರಾಫರ್, ಅವರಿಗೆ 3 ಜನ ಕಾಣಿಸ್ತಾ ಇದ್ದಾರೆ. ಕದ್ದು ಕದ್ದು ವಾಟರ್ ಸಾಂಗ್. ಅಲ್ಲ, ನಾನು ಯೋಚನೆ ಮಾಡ್ತೀನಿ ನಾನೇನ್ ಮಾಡಿದೀನಿ ಅಂತ ಸರ್. ಅಂದ್ರೆ ನಾವು ಮುಂಚೆ ಇಳಿದ್ವಲ್ಲ ನೀರ್ಗೆ, ಕರೆಕ್ಟ್ ಆಗಿ ನಾನು ವಿನ್ನರ್. ಇದು ನೆನಪಿದೆ ನನಗೆ. ಇಲ್ಲ, ಇದು ನಾನು ಪಾಯಿಂಟ್ ಅವ್ರಿಗೆ ಕೊಡ್ತೀನಿ. ಫಸ್ಟ್ ಸ್ಟೆಪ್ ಇದು, ನೀರಲ್ಲಿ ಹೋಗೋದೇ ಫಸ್ಟ್ ಸ್ಟೆಪ್. ನಾನು ನೀರಲ್ಲಿ ಹಿಂಗೆಲ್ಲ ತಿರುಗಿದ್ರೆ ಹೆಂಗ್ ತೋರಿಸ್ಲಿ ಅಂತ ಇವರು ನೋಡಿದ್ರೆ. ಸರ್ ಸೂಪರ್ ಸರ್, ಸೂಪರ್ ಸರ್. ಓಕೆ, 1 ಪಾಯಿಂಟ್, ವೆರಿ ಗುಡ್. ನೆಕ್ಸ್ಟ್ ಶೇಕ್ ಇಟ್ ಪುಷ್ಪವತಿ. ಟನ್ 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 ಸ್ಟೆಪ್ ಶೇಕ್ ಇಟ್ ಪುಷ್ಪವತಿ. ರನ್ 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 ರನ್. ನೀವೇನ್ ಇವ್ರು ಕೊರಿಯೋಗ್ರಾಫರ್ ಆಗಕ್ ಚಾನ್ಸೇ ಇಲ್ಲ, ಡ್ಯಾನ್ಸರ್ ಅಂತೂ ಅಲ್ವೇ ಅಲ್ಲ. ಸ್ಟೆಪ್ ನೆನಪಿಲ್ಲ ನಾನು ಹಿಂಗಂದ್ಮೇಲೆ ಇವರು. ಓಕೆ, ನೆಕ್ಸ್ಟ್ ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ರವಿ ಸರ್ದು ಫೇಮಸ್ ಹುಕ್ ಸ್ಟೆಪ್. ಕರ್ಕೊಳ್ಳೋದ್ರು ಪೃಥ್ವಿನ ಸರ್. ಆ ಟ್ಯಾಂಕ್ ಎಲ್ಲಿದೆ ಯೋಚನೆ ಮಾಡಕ್ ಒಂದು 4 ಸೆಕೆಂಡ್ ಅಂದ್ರೆ 4 ಸೆಕೆಂಡ್ ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಅಷ್ಟರಲ್ಲಿ ನಾನು ಮಾಡ್ತೀನಿ. ಬರೀ 7 ಉಪ್ಪಿ ಸರ್. ಓಕೆ ಓಕೆ, ಪಾಪ ನಾನೇ ಮಾಡಿದೆ, ಬಟ್ ಇಟ್ಸ್ ಓಕೆ. ಓಕೆ, 2 ಸ್ಟೆಪ್ಸ್, 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಕೊಡ್ಬೋದು ನಾನು. ನೆಕ್ಸ್ಟ್ ಟಗರು ಬಂತು ಟಗರು. ಇದು ಸರ್ ಅದಲ್ಲ ಕರೆಕ್ಟ್. ನಾನು ಈ ಪೊಸಿಷನ್ ತಗೊಂಡೆ ಕೈಯಿಂದ. ಸರ್ ಇದೇನು ಸರ್ ಪೊಸಿಷನ್ ತಗೊಂಡೆ, ಹೆಂಗ್ ಹೇಳಿ ತೋರಿಸಿ. ಅವರು ಟಗರು ತೋರಿಸಿದ್ರು ಅಂದ್ರೆ ಇನ್ನು ನಿಂತು ಪೊಸಿಷನ್ ತಗೊಂಡೆ ಹೋಗಿದ್ದು. ಏಯಪ್ಪ, ಇದನ್ನಂತೂ ಮಾಡ್ಲೇಬೇಕು, ಇನ್ನ ನರ್ವಸ್ ಆಗ್ತೀನಿ ನಾನು. ಹೇಳಲೇಬೇಕು. ತಾಲಿಬಾನ್ ಅಲ್ಲ ಅಲ್ಲ. ಒಂದು ನಿಮಿಷ ಕರೆಕ್ಟ್. ಏನಿಲ್ಲ, ಕ್ಲೀನ್ ಕರಿಮಣಿ ಮಾಲೀಕ ಕ್ಲೀನ್. ಏನ್ ಹೇಳಿ? ಕ್ಲೀನ್ 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 ವಿನ್ನರ್ ಆಫ್ ದಿಸ್ ಗೇಮ್. ಅಪ್ಪಟ ಕನ್ನಡ ಸಿನಿಮಾ ಅಭಿಮಾನಿಗಳು ಅಷ್ಟೇ. ಡ್ಯಾನ್ಸರ್ ಎಲ್ಲ ಬರಲ್ಲ. ಅಪ್ಪಟ ಕನ್ನಡ ಸಿನಿಮಾ ಅಭಿಮಾನಿ ಮಿಲನಾ ನಾಗರಾಜ್ ಅವ್ರಿಗೆ ಕೊಡ್ರೋ ಗಿಫ್ಟ್. ಡ್ಯಾನ್ಸರ್ ಅವ್ರು ಆಕ್ಚುಲಿ. ಪೃಥ್ವಿ, ನೀವು ಡ್ಯಾನ್ಸ್ ಮಾಡ್ತಾನೆ ಇರ್ತೀರಾ ಸ್ಟೇಜ್ ಶೋಸ್ ಡಾನ್ಸ್ ಎಲ್ಲ? ಅದಕ್ಕೆ ಏನಿಲ್ಲ, ಅದಕ್ಕೆ ಒಂದು ಪನಿಷ್ಮೆಂಟ್. ಈಗ ಪೃಥ್ವಿಗೆ ಪನಿಷ್ಮೆಂಟ್ ಏನಂದ್ರೆ ಡಮ್ ಶರಡ್ಸ್ ಅಲ್ಲಿ
ಅದೊಂದು ಬೇಡ. ದಂಶರಾಜ್ ಅವ್ರಿಗೆ ಟಾರ್ಚರ್ ಅಲ್ಲ, ನೀವ್ ಆಕ್ಟ್ ಮಾಡ್ತಾ ಇದ್ರೆ ನೀವ್ ಫುಲ್ ಡೇ ನೀವ್ ಆಕ್ಟ್ ಮಾಡ್ತಾ ನೀವು ಸುಮ್ನೆ ಒಂದ್ ಲೈಕ್ ಸಿಂಪಲ್ ಸಿನಿಮಾ ಅವ್ರಿಗೆ ಆಕ್ಟ್ ಮಾಡ್ತೀವಿ. ಬೇಡ 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 ಬೇಡ. ಸುಮ್ನೆ 2 1 ಆಟ ನನಗೆ ಆಗಲ್ಲ, ಬಿಟ್ಟು ಬಿಡಿ. 2 ವರ್ಡ್, 1 ಮನುಷ್ಯ. ಫಸ್ಟ್ ವರ್ಡ್, 2 ವರ್ಡಲ್ಲಿ ಫಸ್ಟ್ ವರ್ಡ್ ಹೃದಯ, ಹಾರ್ಟ್, ಪ್ರೀತಿ. ಪ್ರೀತಿಗೆ ಬೇರೆ ವರ್ಡ್ ಪ್ರೇಮ, ಒಲವು, ಲವ್ ಮಾಕ್ಟೇಲ್. ಎಷ್ಟು ನನ್ನ ಬಗ್ಗೆ ನೀವು ಬ್ಯಾಡ್ ಇಂಪ್ರೆಷನ್ ಎಲ್ಲ ಕೊಟ್ಟು. ಅಲ್ಲ, ನೀವು ಹಿಂಗ ಅಂದಾಗ ಏನು ಒಬ್ಬ ಮನುಷ್ಯ ಅಂದ್ರಲ್ವಾ, ಅವ್ರಲ್ಲಿ ಯಾರು ಒಂದ್ ವರ್ಡ್ ಹೇಳಿಲ್ಲ ಅಂದ್ರೆ ಆ ಮನುಷ್ಯನ ಹೆಸರು ಹೇಳಿರೋರು. ನಾನು ಆಟಿಕೆ ಇಲ್ಲ, ಟ್ರೈ ಮಾಡಿ, ಒಂದ್ ತೋರ್ಸ್ಬೇಕು. ಹೌದೌದು. ನಾನೇನಾದ್ರು ಹೇಳಿದ್ರೆ ನೀವು ಪಾರ್ಟಿ ಕೊಡ್ಬೇಕು, ದೊಡ್ಡ ಪಾರ್ಟಿ. ಆಯ್ತಾ, ಇರ್ಲಿ ರೆಡಿ. ಮೋಸ್ಟ್ ಈಸಿಯೆಸ್ಟ್ ಎವರ್ ತರ. ಅದು ಬೇಡ, ನೀವು ಅದು ಮರೀದ್ ಹೋಗ್ತದೆ ನಂದು. ಈಸಿ ಎಲ್ಲ ಹೇಳ್ಬೇಡಿ. 2 ವರ್ಡ್. 2 ಹೃದಯ. ಹೃದಯ ಹೃದಯ ಅಷ್ಟೇ. ಹೃದಯ ಹೃದಯ ಹೃದಯ. ವಾವ್, ಪಾರ್ಟಿ 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 ವೆರಿ ಸೂನ್. ಬಾಬಾ. ಓಕೆ, ಕಮಿಂಗ್ ಬ್ಯಾಕ್ ಟು ಅವರ್ ರಿಜಿಸ್ಟ್ರೇಷನ್. ಸರ್, ಇವತ್ತೇನು ಇಂಟರ್ವ್ಯೂ ನಾವು ಮಜಾ ಮಾಡಿದ್ವಿ, ಇದ್ದೇ ಮಜಾ ನನಗೆ ಗೊತ್ತು. ಸಿನಿಮಾ ನೋಡಿದಾಗ್ಲೂ ನಮಗೆ ಖಂಡಿತವಾಗ್ಲೂ ಸಿರುತ್ತೆ. ಸೊ ಒಂದು ಸಿನಿಮಾ ಥಿಯೇಟ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಜೊತೆ ಬಂದಾಗ ಓಕೆನಾ, ಸೊ ಜನ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಸರ್ ಈ ಸಿನಿಮಾಯಿಂದ? ಸುಮಾರು ಫನ್ ಇದೆ, ಸುಮಾರು ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸುಮಾರು ದಿನಗಳ ನಂತರ ಒಂದು ಒಳ್ಳೆ ಫಿಲ್ಮ್, ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದೀವಿ. ಬಿಕಾಸ್ ಕಂಟೆಂಟ್ಗೆ ಆಲ್ಮೋಸ್ಟ್ 1 year ಸ್ಪೆಂಡ್ ಮಾಡಿದ್ದೀವಿ ನಾವು ಬರೀ ಕಂಟೆಂಟ್ ಫಿಕ್ಸ್ ಮಾಡೋಕ್ಕೆ. 18 ವರ್ಷನ್ಸ್ ರೆಡಿ ಮಾಡಿ ಒಂದು ಹೊಸ ಪ್ರಯತ್ನ ಮಾಡಿ, ಹೊಸ ಥರ ಫ್ರೇಮ್ಸ್ ಇಟ್ಟು, ಹೊಸ ಆರ್ಟಿಸ್ಟು ಪರ್ಫಾರ್ಮೆನ್ಸ್ ಮಾಡಿ, ಬೇರೆ ಬೇರೆ ವ್ಯಾಯಾಮಗಳು ಮಾಡ್ಕೊಂಡಿದ್ವಿ. ಸೊ ಟೆಕ್ನಿಕಲಿ ಸೌಂಡ್ ಮಾಡಿ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಅದನ್ನು ಒಂದು ಅವಕಾಶ ನಮಗೆ ಜನ ಬಂದು ಥಿಯೇಟ್ರ್ ಬಂದು ನೋಡಿದ್ರೆ ಇಷ್ಟ ಆದರೆ ಬೆಂತಟ್ಲಿ, ತಪ್ಪೇನ ಇದ್ದರೆ ಬೆಂತಟ್ಟಿ ಹೇಳಿ ಯಾವ ಥರ ಮಾಡಬೇಕು ಅಂತ. ಸೊ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಒಂದು ಅವಕಾಶ ಕೊಟ್ಟರೆ ಇಟ್ ವಿಲ್ ಬಿ ನೈಸ್ ಫಾರ್ ಅಸ್ ಟು ಮೇಕ್ ಮೋರ್ ಫಿಲ್ಮ್ಸ್. ನೈಸ್ ನೈಸ್. ಪೃಥ್ವಿ, ಅದೇ ಈ ಸಿನಿಮಾ ಒಂದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಈಗ ಪ್ರಸ್ತುತ ಇವ್ರಿಗೆ ಕೊಡ್ತಾ ಇದೆ. ಬಿಕಾಸ್ ನೀವು ತುಂಬ ನೋಡಿರ್ಬೋದು ಈಗ ಮೀಡಿಯೇಷನ್ನು, ಡಿವೋರ್ಸು ಅದೆಲ್ಲ ತೀರಾ ಜಾಸ್ತಿ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಅದೆಲ್ಲ. ಸೊ ಇದೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆ. ಮದುವೆ ಆದಮೇಲೆ ಹೇಗಿರಬೇಕು, ಯಾವುದು ಇಂಪಾರ್ಟೆಂಟ್ ಅಂದರೆ ಇಬ್ರಿಗೂ ಯಾವ್ದು ತೀರಾ ಇಂಪಾರ್ಟೆಂಟ್ ಆಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ವೇಯಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಭಾಳಷ್ಟು ಸೀನ್ಸ್ಗಳು ನಾನು ಅದೇ ಹೇಳ್ತೇನೆ, ಈ ಸಿನಿಮಾ ವಿಭಿನ್ನ ಅನ್ನೋದಕ್ಕಿಂತ ಈ ಸಿನಿಮಾ ಹತ್ತಿರ ಆಗುತ್ತೆ ಅಂತ. ಸೊ ಒಂದು ಸ್ಮೈಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೂ ಆ ಸ್ಮೈಲ್ ಥ್ರೂ ಔಟ್ ಇರುತ್ತೆ. ಆ್ಯಂಡ್ ದಿಯಾದಲ್ಲಿ ನಾನು ಅಳಿಸಿದ್ದೀನಿ, ಮಾಕ್ಟೇಲಲ್ಲಿ ಇವ್ರು ಅಳಿಸಿದ್ದಾರೆ. ಸೊ ಇಬ್ರು ಸೇರಿ ಈಗ ನಗ್ಸಕ್ತಾರೆ. ಹೌದು ಹೌದು, ಅಳ್ಸಿದ್ ಸಾಕು, ಇನ್ನು ಬರೀ ನಾವು ನಗಿಸ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಮಿಲನ, ಇಷ್ಟು ದೊಡ್ಡ ತಾರಾಗಣ ಜೊತೆ ಸಿನಿಮಾ ಮಾಡಿರೋದು ಇದೇ ಫಸ್ಟ್ ಟೈಮ್. ಬಿಕಾಸ್ ಆಲ್ ವೆಟ್ರನ್ ಆ್ಯಕ್ಟರ್ಸ್, ಬ್ಯಾಂಕ್ ಜನಾರ್ದನ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬರು, ಸುಧಾಮಯಿಂದ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆ, ಇಸ್ ದಿಸ್ ದ ಫಸ್ಟ್ ಟೈಮ್ ನೀವು ಅಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆ? ಬೃಂದಾವನ. ಕರೆಕ್ಟ್, ದಟ್ ವಾಸ್ ಆಲ್ಸೋ. ಅದಾದ್ಮೇಲೆ ಈ ಸಿನಿಮಾ ನನಗೆ ಇನ್ಫ್ಯಾಕ್ಟ್ ತುಂಬಾ ಖುಷಿ ಕೊಡುತ್ತೆ. ಅಂಡ್ ನನಗೆ ಸ್ಪೆಷಲಿ ಪೃಥ್ವಿನ ನಾನು ಆಸ್ ಆಕ್ಟರ್ ತುಂಬಾ ಹೈ ರೇಟ್ ಮಾಡ್ತೀನಿ. ಹಿ ಇಸ್ ಫ್ಲಾಲೆಸ್, ಹಿ ಇಸ್ ವೆರಿ ಗುಡ್, ಎಫರ್ಟ್ಲೆಸ್. ಸೊ ಆ ಈಸ್ ಏನಿದೆ, ಆ ಕಂಫರ್ಟ್ ನಮಗೆ ಏನಿತ್ತು ಅದು ತೆರೆ ಮೇಲೆ ನೀವು ಕ್ಯಾಮ್ರಾ ಚೀಟ್ ಮಾಡೋಕ್ಕಾಗಲ್ಲ. ಅದು ನಮ್ಗೆ ಏನದು ಕಂಫರ್ಟ್ ಝೋನ್ ಇತ್ತು, ನಾವು ಆ ಸ್ವೀಟ್ ಕ್ಯಾರೆಕ್ಟರ್ಸ್ನ ನಾವು ತಂದಿರೋದು ಆಡಿಯನ್ಸಿಗೆ ಕಾಣುತ್ತೆ. ದೆಲ್ ಗೆಟ್ ದೋ ಸ್ವೀಟ್ ಮೊಮೆಂಟ್ಸ್ ಸಿನಿಮಾದಲ್ಲಿ. ಐ ಥಿಂಕ್ ಅದೆಲ್ಲ ಒಂದು ಕಡೆ ವರ್ಕ್ ಆಗುತ್ತೆ. ಬಿಕಾಸ್ ನಾನು ಐ ಲೈಕ್ ಟು ಸಿ ಸಿಂಪ್ಲರ್ ಥಿಂಗ್ಸ್ ಆನ್ ಸ್ಕ್ರೀನ್. ಸೊ ಇಟ್ಸ್ ನಾಟ್ ಹೆವಿ. ಸೊ ಹಾಗಾಗಿ ಎಮೋಷನ್ಸ್ ಹೈ ಇದೆ. ಟುವರ್ಡ್ಸ್ ದ ಎಂಡ್ ಆಫ್ ದ ಫಿಲ್ಮ್ ನಮ್ಮಿಬ್ಬರ ಮಧ್ಯ ಏನೇನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿರುವಂಥ ಕತೆ. ಬಟ್ ಐ ಥಿಂಕ್ ಇವಾಗ ಸಿನಿಮಾಗೆ ಹೋಗಬೇಕು ಅಂದಾಗ ಇಡೀ ಫ್ಯಾಮಿಲಿ ಹೋಗುವಂಥ ಸಿನಿಮಾ ಇದು. ಈಗ ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ಮಿಲನ ಮಾತಾಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ನವೀನ್ ಸರು ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾವ ಲೆವೆಲಿಗೆ ಮಾತಾಡ್ತಾರೆ ಅಂದರೆ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಎಲ್ಲರೂ ಬಿಟ್ಟು ಹೋಗ್ತಾರೆ ಅವ್ರ ಮಾಸ್ಟರ್ಸ್ ಎಲ್ಲ. ನಿಮ್ಮ ಮಾತು ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ನೀವು ಮಾತೇ ಆಡಲ್ಲ. ಸೊ ಒಂದು ಗೇಮ್ ಜೊತೆ ವಿಲ್ ಎಂಡ್ ದಿಸ್ ಎಪಿಸೋಡ್, ಓಕೆನಾ? ಇಟ್ಸ್ ಕಾಲ್ಡ್ ಟಾಕ್ ಟಿಲ್ ಯು ಡ್ರಾಪ್, ಓಕೆನಾ? ಸೊ ಕನ್ನಡದ ಲವ್ ಸ್ಟೋರಿ ಸಿನಿಮಾಗಳು: ಮುಂಗಾರು ಮಳೆ, ಲವ್ ಮಾಕ್ಟೇಲ್, ಲವ್ ಮಾಕ್ಟೇಲ್ 2, ಸಪ್ತಸಾಗರದ ಆಚೆ ಎಲ್ಲೋ, ದಿಯಾ, ಸಪ್ತಸಾಗರ ಪಾರ್ಟ್ 2. ಸರಿ, ಎಲ್ಲ ಪಾರ್ಟ್. ಇವ್ರು ಎಲ್ಲ ಪಾರ್ಟ್. ಪೃಥ್ವಿ, ಗಾಳಿಪಟ, ಗೀತಾ, ಗಾಳಿಪಟ 2. ಅಯ್ಯೋ, ನನ್ನ ಕೈಲಿ ಆಗಲ್ಲ ಸರ್. ಈಗ ನಾನು ಸೀಕ್ವೆಲ್ ಇಲ್ಲದೆ ಇರೋ ಸಿನಿಮಾ ಹೇಳ್ತೀನಿ. ಬಂಧನ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸೋಲುದಿಲ್ಲ. ಸಂಜು ಮತ್ತೆ ಗೀತಾ.
ಸೂಪರ್. ಗೀತಾ ಸಂಜು ಮತ್ತೆ ಗೀತಾ ಪಾರ್ಟ್ 2 ಬಂದಿಲ್ಲ ಅದೆಲ್ಲ ಬೇರೆ ಲವ್ ಸ್ಟೋರಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಆಗಲ್ಲ, ನಾನು ಹಿಂಗೆ ಕಾಂಪೀಟ್ ಮಾಡ್ತೀನಿ. ನನ್ನ ಹತ್ರ ರೆಡಿ ಇದೆ ಈಗ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸಿಂಪಲ್ ಆಗಿ ಮತ್ತೊಂದು ಸರ್ ಸುನಿ ಅವ್ರಿಗೆ ಇನ್ನೊಂದು ಲವ್ ಸ್ಟೋರಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹೇಳಿ. ಅದು ಹೇಳಾಯ್ತಾ? ಒಂದು ಸರಳ ಲವ್ ಸ್ಟೋರಿ. ಅದು ಒಂದು ಸರಳ ಲವ್ ಸ್ಟೋರಿ ಅಲ್ಲ, ಅದು ಒಂದು ಸರಳ ಪ್ರೇಮ ಕಥೆ. ಆಯ್ತು, ಒಂದು ಸರಳ ಪ್ರೇಮ ಕಥೆ. ಇಲ್ಲ ಸರ್, ಔಟ್ 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 ಔಟ್. ಈಗ ಇವ್ರು ಔಟ್, ಈ ಗೇಮ್ ಇಂದ ಔಟ್ ಅವರು. ಓಕೆನಾ? ಈಗ ಮತ್ತೆ ನಾವು ಆಡ್ಬೇಕಾ? ಹೌದೌದು. ಆರಿಂದ ಶುರು ಆಗೋಂತ ಆಕ್ಟರ್ಸ್ ಹೆಸರು. ಆರಿಂದ ಶುರು ಆಗೋ ಆಕ್ಟರ್ಸ್ ಹೆಸರು. ರಕ್ಷಿತ್ ಶೆಟ್ಟಿ ಸರ್. ರಾಧಿಕಾ ಪಂಡಿತ್. ರಾಜ್ ಬಿ ಶೆಟ್ಟಿ ಸರ್. ರಕ್ಷಿತಾ. ರಿಷಬ್ ಶೆಟ್ಟಿ ಸರ್. ರಚಿತಾ. KL ರಾಹುಲ್. ಅಡ್ವರ್ಟೈಸ್ಮೆಂಟ್ ಎಲ್ಲ ಆಕ್ಟ್ ಮಾಡಿದ್ದಾರೆ. ರಮೇಶ್ ಸಿನಿಮಾ ಆಕ್ಟರ್. ರಾಹುಲ್ ಸಿನಿಮಾ ಆಕ್ಟರ್ ಇದ್ದಾರೆ. ರಾಹುಲ್ ಅಂತ. ರಾಹುಲ್. ಪ್ಲೀಸ್. ಓಕೆ, ರುಕ್ಮಿಣಿ ವಸಂತ್. ರಾಹುಲ್ ಇದ್ದಾರೆ. ರಾಹುಲ್ ಅಮೀನ್. ಅವರು ತುಳು ಮತ್ತೆ ಕನ್ನಡ ಫಿಲ್ಮ್ ಎಲ್ಲ ಆಕ್ಟ್ ಮಾಡಿದ್ದಾರೆ. ಪ್ಲೀಸ್ ಸುಳ್ಳು ಹೇಳ್ತಿಲ್ಲ ನಾನು. ಯಾರಂತೆ? ರಾಹುಲ್ ಅಮೀನ್ ಅಂತೆ. ನಾನು ನೋಡ್ಬಿಡ್ಲಾ? ಇಲ್ಲ. ರೂಪೇಶ್ ಶೆಟ್ಟಿ. ರೂಪೇಶ್ ಶೆಟ್ಟಿ. ರಮ್ಯಾ. ರಚಿತಾ ರಾಮ್. ಹೇಳಿದ್ರು. ಯಾವಾಗ ಹೇಳಿದ್ರಿ? ಹೇಳಾಯ್ತು. ರೂಪಿಕಾ ಹೇಳಿ. ನಮ್ಮಿದ್ರೆ ಹೇಳಿ. ಏನ ಹೆಸರು ಹೇಳಿ. ಡಾಕ್ಟರ್ ರಾಜ್ಕುಮಾರ್. ರಾಘವೇಂದ್ರ ರಾಜ್ಕುಮಾರ್ ಸರ್. ರಾಘವೇಂದ್ರ ರಾಜ್ಕುಮಾರ್ ಸರ್. ವಿಜಯ ರಾಘವೇಂದ್ರ ಅವರು. ಅದೇಂಗೆ? ಆರಿಂದ ಸ್ಟಾರ್ಟ್. ರಚನಾ. ನಾನು ಯೋಚನೆ ಮಾಡಿರೋದು ಹೆಸರು ಮರ್ತೋಯ್ತು. ರಾಮ್ ಕುಮಾರ್. ರದನ ರಾಮ್. ಇವ್ರು ನೋಡಿ ಸುಮ್ಮನೆ. ರವಿಚಂದ್ರನ್ ಸರ್. ಅದು ರಶ್ಮಿಕಾ ಮಂದಣ್ಣ. ರಾಕ್. ದ ರಾಕ್. ರಾಕ್. ಡ್ವೇನ್ ಜಾನ್ಸನ್. ಬಟ್ ರಾಕ್ ಸ್ಕ್ರೀನ್ ನೇಮ್ ರಾಕ್. ಈಗ ನನ್ನ ಹೆಸರು ನನ್ನ ಹೆಸರು ನಾಗರಾಜ್ ಆಕ್ಚುಲಿ. ಅದೆಲ್ಲ ಇಲ್ಲ. ವಿಷ್ಣುವರ್ಧನ್ ಸರ್ ಹೆಸರು ಸಂಪತ್ ಕುಮಾರ್ ಹಾಗೆಲ್ಲ ಹೇಳಿ. ಯಶ್ ಸರ್ ಹೆಸರು ನವೀನ್ ಹಾಗೆಲ್ಲ ಹೇಳ. ರಮೇಶ್ ಅರವಿಂದ್ ಅವರು. ಓಕೆ, ರಾಕ್ ತಗೊಂಡೋಣ. ರಮೇಶ್ ಅರವಿಂದ್ ಅವರು. ಉಸಿರಾಡಕ್ಕೆ ಟೈಮ್ ಕೊಡಿ. ಅದಿಲ್ಲ ಅದಿಲ್ಲ, ಅಷ್ಟು ಟೈಮ್ ಇಲ್ಲ, ಟಕ್ಕಂತ ಹೇಳ್ಬೇಕು. ರಾಬರ್ಟ್ ಡಿನೆರೋ. ಫುಲ್ ಅಲ್ಲೋ ಹೋದವ್ರೆ. ಬಚಾವ್ ವಾರಿನವರು ಇರೋದ್ರಿಂದ ಬಚಾವ್. ರಾಬರ್ಟ್ ಡಿನೆರೋ. ಗೊತ್ತಿಲ್ಲ ಸರ್. ರಕುಲ್ ಪ್ರೀತ್ ಸಿಂಗ್. ಒಂದ್ ಸ್ವಲ್ಪ ಟೈಮ್ ಕೊಡಿ ಮಾರೆ. ನೀವು ಆಗಲ್ಲ. ರೇ ಮಿಸ್ಟೀರಿಯೋ. ಓಕೆ, ರಾಜ್ಕುಮಾರ್ ರಾವ್. ಮಾಡಿದ್ದಾರೆ ಸರ್, ಹಾಲಿವುಡ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಮಾಸ್ ತೆಗ್ದು. ಓಕೆ ಓಕೆ, ರಾಹುಲ್ ಖನ್ನಾ. ಓಕೆ, ರಣಬೀರ್ ಕಪೂರ್. ಓಕೆ, ರಣವೀರ್ ಸಿಂಗ್. ರಾಜೇಶ್ ಖನ್ನಾ. ನನ್ಗೆ ಹೇಳಿಕ್ಕಿಲ್ವಾ ಹಾಗಾದ್ರೆ? ಹೇಳಿ, ಈಗ ಇದು ಹೇಳಿ. 5 ಯಾಕೆ ಹೇಳ್ಬೇಕು? ಚೀಟಿಂಗ್ ನನ್ ನಿಜವಾಗ್ಲೂ ಇದೆಲ್ಲ ಇಷ್ಟ ಆಗಲ್ಲ. ಡ್ರಾಪ್ ಮಾಡ್ತೀರಾ ಇಲ್ಲ? ಫೋನ್ ಅಂತೂ ಡ್ರಾಪ್ ಮಾಡೇ ಮಾಡ್ತೀನಿ. ಈ ಸುಮ್ಮನೆ ಏನೇನೋ ಹೆಸರು ಹೇಳಿದಾರೆ. ಈ ತಮಾಷೆ, ಈ ನಗು, ಈ ಮಜಾ ಖಂಡಿತವಾಗ್ಲೂ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದಲ್ಲಿ ನಿಮ್ಮೆಲ್ರಿಗೂ ಸಿಗುತ್ತೆ. ಹೇಗೆ ಮಿಲನ 2 ಗೇಮಲ್ಲಿ ಇವತ್ತು ಗೆದ್ದಿದ್ದಾರೋ ನಿಮ್ಮ ಮನಸ್ಸನ್ನು ಗೆಲ್ತಾರೆ. ಹೇಗೆ ಪೃಥ್ವಿ ಈ 2 ಗೇಮಲ್ಲಿ ಸೋತಿದ್ದಾರೋ ಹಾಗೇನೆ ನೀವು ಅವರ ಅಭಿನಯಕ್ಕೆ ಸೋಲೋದು ಗ್ಯಾರಂಟಿ. ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್, ಐ ವಿಶ್ ವೆರಿ 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 ಗುಡ್ ಲಕ್ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾಗೆ. ಒಂದು ಮುದ್ದಾದ ತಂಡ. ಸೊ ನಿಮ್ಮ ಜೊತೆ ಯಾವಾಗಲೂ ಸಕ್ಸಸ್ ಇರಲಿ, ಯಶಸ್ಸಿರಲಿ ಅಂತ ನಾವು ಆಶಿಸ್ತೀವಿ. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಗೊತ್ತಿರೋ ಹಾಗೆ, ಸರ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಮ ಕಡೆಯಿಂದ ನಿಮಗೆ ಪವರ್ ಸ್ಟಾರ್ ಪವರನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಅವರ ಪವರ್ ಈ ಚಿತ್ರಕ್ಕೆ ಇರಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್.